ಎರಡೂ ಬೇಕು, ಎರಡೂ ಉಪಾಧಿ. ಇನ್ನು ಹಾಗೆ ಏನಾಗಿದೆ, ಒಂದು ರೂಪ ಅವನಿಗೆ ಸೂರ್ಯನಿಗೇನೋ ಸೂರ್ಯಮಂಡಲ ಪ್ರಕಾಶ ಸ್ವರೂಪ, ಇನ್ನೊಂದು ರೂಪ ಏನಿದೆ ಅವನಿಗೆ, ಇದೆಲ್ಲ ನಮಗೆ ಬೃಹದಾರಣ್ಯಕದಲ್ಲಿ ರೆಫರ್ ಮಾಡಿದಾಗ ಸಿಗುತ್ತೆ. ಭೂರ್ ಭುವ ಸುವ ಅಂತ ಮೂರು ವ್ಯಾಹೃತಿ ಇರ್ತಾರೆ. ವ್ಯಾಹೃತಿ ಅಂದ್ರೆ ಹರಡಿಕೊಳ್ಳೋ ರೀತಿ ಅವನು. ಯಾಕೆ ಇದನ್ನ ಕಂಪೇರ್ ಮಾಡಿದ್ರು ಅಂತಂದ್ರೆ ಅವ್ರು ಹೇಳ್ತಾರೆ, ಈ ಮೂರು ಈ ರೂಪದಿಂದ ಅವನು ಹೇಗಿದ್ದಾನೆ, ಅವನಿಗೆ ಶಿರಸ್ಸು ತಲೆ ಯಾವುದು ಭೂಹು ಅಂದ್ರು. ಆಮೇಲೆ ಭುವಃ ಅಂದ್ರೆ ಎರಡು ಕೈ ಭುಜ ಇರೋದ್ರಿಂದ. ಆಮೇಲೆ ಏನಾಯ್ತು, ಪಾದಗಳಿದೆಯಲ್ಲ ಅಶ್ವಹ ಅಂತ. ಯಾಕೆ ಅಂದ್ರೆ ಈ ಪುರುಷನನ್ನ ಹೀಗೆ ಹೇಳಿರೋದಿಯ ಏನ್ ಕಂಪ್ಯಾರಿಸನ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇಲ್ಲೂ ಎರಡಿದೆ, ಶಬ್ದದಲ್ಲೂ ಎರಡಿದೆ. ಭುವಃ ಶಬ್ದದಲ್ಲಿ ಭುವಃ ಅಂತ ಎರಡು ಅಕ್ಷರ ಇದೆ. ಅದೇ ರೀತಿ ಎರಡು ಬಾಹುಗಳಿದೆ. ಆಮೇಲೆ ಸುವಹ ಅಂದ್ರಲ್ಲಿ ಎರಡು ಅಕ್ಷರ ಇದೆ, ಅದು ಕಾಲುಗಳು ಅಂತ ಹೇಳಿದ್ರು. ಭೂಹು ಅಂದ್ರೆ ಒಂದೇ ಇರೋದ್ರಿಂದ, ಒಂದೇ ತಲೆ ಇರೋದ್ರಿಂದ. ಒಂದು ಇದು ಕಲ್ಪನೆ ಮಾಡ್ಬೇಕು, ಯಾರು ವ್ಯಾಪಕನಾಗಿದ್ದಾನೋ, ಪ್ರಕಾಶ ಸ್ವರೂಪನಾಗಿದ್ದಾನೋ, ಚೈತನ್ಯ ಸ್ವರೂಪನಾಗಿದ್ದಾನೋ ಅವನೇ ಪುರುಷನಾಗಿ ಬಂದಿದ್ದಾನೆ ಅಂತ ನಿಮಗ್ ಗೊತ್ತಾಗ್ಬೇಕು. ಆವಾಗ್ಲೇ ತಾನೆ ಅವನು ಅಲ್ಲಿರೋದು ಇಲ್ಲಿರೋದು ಒಂದೇ ಅಂತ ಯಾವಾಗ ಹೇಳ್ತೀರಾ? ಯಾವಾಗ ನಿಮಗೆ ಗೊತ್ತಿದ್ರೆ, ಈಗ ನಾಲೆಡ್ಜ್ ಬಂದ್ರೆ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಈ ಸೂರ್ಯನಿಗೆ ಒಂದು ರಹಸ್ಯ ನಾಮ ಇದೆಯಂತೆ. ಏನದು? ಅಹಸ್ ಅಂತ. ಈ ಅಹಸ್ ಅಂತ ಹೇಗೆ ಬಂತು? ಅದಕ್ಕೆ ಬರೀತಾರೆ ಅವರು, ಅಹಂ ಅಂತ ಇದೆಯಲ್ಲ, ಅದು ಎರಡು ಧಾತುಗಳಿಂದ ಉತ್ಪನ್ನ ಆಗಿದೆ. ಅಹಂ ನಾನು ಅನ್ನೋದು, ಅಹಂನ ರೂಪವೇ ಅಹಸ್. ಅಹಸ್ ಅಂದ್ರೆ ಅದು ವಿಭಕ್ತಿಲಿ ಬರೋದು ಅಷ್ಟೇ. ಅಹಂನ ರೂಪ ಈ ಅಹಂ ಅಂದ್ರೆ ನಾನು, ಇಂಡಿವಿಜುವಾಲಿಟಿ. ಪುರುಷ ಅಂದ್ರೆ ಏನು? ಇಂಡಿವಿಜುವಾಲಿಟಿ, ವ್ಯಕ್ತಿ ಅಂತ ಬರೋದಕ್ಕೆ ಕರೆಕ್ಟಾ? ಆ ಸೂರ್ಯ ಅಂದ್ರೆ ಹೇಗಿದ್ದಾನೆ? ಸಮಷ್ಟಿಯಾಗಿದ್ದಾನೆ. ಆ ಸಮಷ್ಟಿಯಾದ ಎಲ್ಲವೂ ಸೂರ್ಯನಿಂದಲೇ ಹುಟ್ಟಿರೋದು. ನಾವು ಇಟ್ಕೊಳ್ಳಿ, ಸೂರ್ಯ ಇಲ್ಲದೆ ಯಾರು ಏನು ಹುಟ್ಟಕ್ಕಾಗಲ್ಲ. ನಾವು ಇಟ್ಕೊಳ್ಳಿ, ಆ ಸೂರ್ಯ ಅನ್ನುವ ಪರಮಾತ್ಮನಿಂದಲೇ ಹುಟ್ಟೋದು, ಅವನು ಸಮಷ್ಟಿ. ಇನ್ನು ನಾವು ಇಲ್ಲಿ ಪುರುಷ ಅಂದ್ರೆ ವ್ಯಕ್ತಿ. ಈ ವ್ಯಕ್ತಿ ಹೇಗಿದ್ದಾನೆ? ಅಹಂ ರೂಪದಿಂದ ಬರ್ತಾನೆ. ಅಹಂ ರೂಪದಿಂದ ಬಂದ್ರೆ ಏನು, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಒಂದು ಧಾತು ಯಾವುದು? ಹನ್. ಹನ್ ಅಂದ್ರೆ ನಾಶ ಮಾಡೋದು. ನೋಡಿ, ಹಂತ ಚೇತ್ ಹನ್ಯತೆ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ, ಕಠೋಪನಿಷತ್ ಬರುತ್ತೆ. ಯಾರು ಕೊಂದಿದ್ದೀನಿ ಅಂತ ಅನ್ಕೊಳ್ತಾನೋ, ಕೊಲ್ಲಲ್ಪಡ್ತೀನಿ ಅಂತ ಅನ್ಕೊಳ್ತಾನೋ ಇಬ್ರಿಗೂ ಗೊತ್ತಿಲ್ಲ ಅಂತ. ಸೊ ಬಟ್ಟಲ್ಲಿ ಹನ್ ಅಂತ. ಇನ್ನೊಂದು ಹಾ ಅಂದ್ರೆ ಬಿಡು ಅಂತ. ಇವಾಗ ಯೋಚನೆ ಮಾಡಿ, ಯಾವಾಗ ಈ ಅಹಮ್ಮು ಸಮಷ್ಟಿಲಿ ಒಂದಾಗತ್ತೆ ಅಂದ್ರೆ, ಒಂದು ಹನ್ ಮಾಡಿದಾಗ ಯಾವುದನ್ನ ನಾಶ ಮಾಡ್ಬೇಕು? ಹನ್ ಅಂದ್ರೆ ನಾಶ ಮಾಡೋದು. ಯಾವುದನ್ನ ನಾಶ ಮಾಡ್ಬೇಕು? ಭೇದ ಬುದ್ಧಿಗೆ ಕಾರಣವಾಗಿರುವ ಅಜ್ಞಾನವನ್ನು ನಾಶ ಮಾಡ್ಬೇಕು. ನಾನು ಪರಮಾತ್ಮ ಬೇರೆ ಅನ್ನೋ ಭೇದ ಯಾಕೆ ಬಂತು ನಮಗೆ? ಸುಶಕ್ತಿಲಿ ಇರ್ಲಿಲ್ಲಲ್ಲ ಅದು. ಎಚ್ಚರ ಆದ ತಕ್ಷಣ ಯಾಕೆ ಬಂತು ನಮ್ಗೆ? ಒಳ್ಳೆ ನಿದ್ರೆಗೆ ಹೋದಾಗ ನಾನು ಬೇರೆ ಪರಮಾತ್ಮ ಬೇರೆ ಅಂತ ಇಲ್ಲವೇ ಇಲ್ಲ. ದೇವರ ಪೂಜೆ ಮಾಡ್ಬೇಕು ಅಂತಾನೂ ಇಲ್ಲ, ಭಯಾನೂ ಇಲ್ಲ, ಯಾವುದೂ ಇಲ್ಲ. ಯಾಕೆ? ಅದು ಎಲ್ಲಿ ಹೊರಟೋಗಿತ್ತು? ಎರಡು ಒಂದೇ ಸೇರಿ. ಯಾಕಂದ್ರೆ ಇಲ್ಲ ಅಂತ ಹೇಳೋಂಗಿಲ್ಲ ನೀವು. ಎದ್ದು ಮತ್ತೆ ಏನ್ ಹೇಳ್ತೀರಾ? ಏನೂ ಗೊತ್ತಾಗ್ಲಿಲ್ಲ, ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂದ್ರೆ ಏನಂತ? ಅಲ್ಲಿ ಯಾವ ಜಗಳನೂ ಇಲ್ಲ, ಮನಸ್ತಾಪ ಇಲ್ಲ, ಬೇಕು ಬೇಡ ಇಲ್ಲ, ನಾನು ನನ್ನದು ಇಲ್ಲ, ಸುಷುಪ್ತಿಲಿ ಇದು ಯಾವುದೂ ಇಲ್ಲ. ಅದು ನಿಮ್ಮ ಅನುಭವದಲ್ಲಿರೋದ್ರಿಂದ ಹಾಗಾದ್ರೆ ಚೈತನ್ಯ ಇದ್ದೇ ಇರಬೇಕು. ದ ಕಾನ್ಶಿಯಸ್ ಬೀಯಿಂಗ್ ಹ್ಯಾಸ್ ಟು ಬಿ ದೇರ್. ಯಾರಿಗೆ ತಿಳಿತೇ ಇದ್ಯೋ ಅವನಿದ್ದೇ ಇರಬೇಕು. ಅದಕ್ಕೆ ಏನ್ ಮಾಡಿದ್ರು, ಯಾವಾಗ ನೀನು ಎರಡು ಸೇರತ್ತೆ, ವ್ಯಕ್ತಿಯಾಗಿರೋ ಪುರುಷ, ಸಮಷ್ಟಿಯಾಗಿರೋ ಸೂರ್ಯ, ಎರಡು ಯಾವಾಗ ಸೇರುತ್ತೆ ಅಂದ್ರೆ ಅಹಸ್ ಆಗ್ಬೇಕು. ಆ ಅಹಂ ಅಂತಂದ್ರೆ ಏನೇ? ಒಂದು ನಾಶ ಮಾಡೋದು. ಹನ್ ಅನ್ನೋ ಧಾತುವಿಂದ ಬಂದು ಏನನ್ನ ನಾಶ ಮಾಡ್ಬೇಕು? ಈ ಭೇದ ಬುದ್ಧಿಗೆ ಕಾರಣವಾಗಿರುವ ಅಜ್ಞಾನವನ್ನು ನಾಶ ಮಾಡ್ಬೇಕು, ಇಗ್ನೋರೆನ್ಸ್ ಅನ್ನ ನಾಶ ಮಾಡ್ಬೇಕು. ಯಾಕೆ ಅಂದ್ರೆ ನಾ ಶರೀರವನ್ನು ನಾನು ಅಂದ್ಕೊಂಡಿರೋದ್ರಿಂದ ತಾನು ಇದೆಲ್ಲ ಆಗಿರೋದು. ಒಂದು ಹಣ್ಣಿಂದ ನಾಶ ಮಾಡಿ. ಇನ್ನೊಂದು ಹಾ ಅನ್ನೋ ಧಾತು ಬಿಡು ಅಂತ ಅರ್ಥ.
ಹೇಳ್ತೀರಾ ನೀವು? ನನಗೆ ಒಂದು ಬಹಳ ಇಷ್ಟ ಆಯ್ತು. ಸುಬ್ರಾ ಶರ್ಮಾ ನಮ್ಗೆ ಮಿತ್ರಾಯ ನಮಃ ಅರ್ಥ ಹೇಳುವಾಗ ಮಿತಾ ಆಯತೆ ಇತಿ ಮಿತ್ರ. ಮಿತ ಅಂದ್ರೆ ಏನು? ನಮ್ಮ ಕಮ್ಮಿತನ, ಭಯ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಹೆಲ್ಪ್ಲೆಸ್ನೆಸ್ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಬೇರೆ ಊರಿಂದ ಬೇರೆ ಊರಿಗೆ ಹೊರಟಿದ್ದೀರಾ. ಅವಾಗ ಏನಾಗುತ್ತೆ, ನಿಮ್ಗೆ ಕತ್ತಲೆ, ಸ್ಟ್ರೀಟ್ ಲೈಟು ಇಲ್ಲ, ನಿಮ್ಗೆ ಒಂಥರ ಡ್ರೈವಿಂಗ್ ಸ್ವಲ್ಪ ಕಷ್ಟವಾ ಅಂತಿದೆ. ಸೂರ್ಯ ಉದಯಿಸ್ತಾ ಹೋಗ್ತಾ 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 ನಿಮ್ಗೆ ಏನಾಗುತ್ತೆ, ಎಲ್ಲ ಅನುಭವ. ಡ್ರೈವ್ ಮಾಡುವಾಗ ಏನ್ ಖುಷಿಯಾಗಿ ಡ್ರೈವ್, ಇವಾಗ ಎಲ್ಲ ಎಂಜಾಯ್ ಮಾಡ್ತೀರಾ. ಯಾಕೆ? ಮೊದ್ಲು ಅದೇ ತಾನೇ ಇತ್ತು, ಅದೇ ಗಿಡಗಳಿತ್ತು, ಅದೇ ಆಕಾಶ ಇತ್ತು. ಯಾಕೆ ಅವಾಗ ಎಂಜಾಯ್ ಮಾಡೋಕ್ಕಾಗಿಲ್ಲ? ಮೈ ಹುಡ್ಕೊಂಡು ಹೆಲ್ಪ್ಲೆಸ್ನೆಸ್. ಅದೇ ಸೂರ್ಯ ಬಂದಾಗ ನಮ್ಮ ಭಯ, ಈ ಅಂಜಿ, ಇದೆಲ್ಲ ಹೆಲ್ಪ್ಲೆಸ್ನೆಸ್ ಎಲ್ಲವನ್ನು ಬಿಡಿಸೋದ್ರಿಂದ ಅದಕ್ಕೆಲ್ಲ ಮಿತ ಅಂತ ಹೆಸರು. ಅದಕ್ಕೆ ಅವನಿಗೆ ಮಿತ್ರ ಅಂತ ಹೆಸರು. ಮಿತಾ ತ್ರಾಯತೆ. ಸೂರ್ಯ ಹುಟ್ಟಕ್ ಮುಂಚೆ ಇದ್ದಿದ್ದ ಎಲ್ಲ ತೊಂದರೆಗಳು ಏನಾಯ್ತು, ಸೂರ್ಯ ಹುಟ್ಟಿದ ತಕ್ಷಣ ನಿವಾರಣೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಇದು 2 ಧಾತುಗಳಿಂದ ಆಗಿರೋದ್ರಿಂದ ನಾವು ಎರಡನ್ನೂ ಮಾಡ್ಬೇಕು. ಒಂದು ಅಹಂ, ಹನ್ ಅಂದ್ರಿಂದ ನಾಶ ಮಾಡ್ಬೇಕು ಅವಿದ್ಯೆಯನ್ನ. ಹ ಅನ್ನೋದ್ರಿಂದ ಬಿಡು, ಅದರಿಂದ ಫ್ರೀ ಆಗು. ಯಾವ್ದ್ರಿಂದ ಫ್ರೀ ಆಗು ಅಂದ್ರೆ ಮಿತಗಳ ಅಂದುಕೊಂಡಿದೀವಲ್ಲ, ಕಲ್ಪನೆ ಮಾಡ್ಕೊಂಡಿದೀವಲ್ಲ ನಾವು, ಅದನ್ನೆಲ್ಲ ಬಿಟ್ರೆ ಏನಾಗತ್ತೆ ನಮ್ಗೆ, ಅವನು ನಮ್ಮನ್ನು ದಾಟಿಸ್ತಾನೆ. ಅವಾಗ ಎಲ್ಲೂ ಸೇರತ್ತೆ. ಇವಾಗ ಯಾಕಂದ್ರೆ ಆ ಮಂತ್ರಕ್ಕೆ ತರ ಇದ್ದಾನೆ ಈ ಮಂತ್ರ. ನಾನೇ ಆಗಿದ್ದೀನಿ ಅಂತ ಹೇಳ್ತಾನೋ ಇಲ್ವೋ. ಪೋಷನ್ನೇ ಪೋಷನ್ ಏಕರ್ಷೇ ಅಂದ್ರು. ಪೋಷನ್ ಅಂತ ಯಾಕೆ ಹೇಳಿದ್ರು ಅವನನ್ನ ಅಂತಂದ್ರೆ, ಜಗತ್ತನ್ನ ಪೋಷಿಸೋದ್ರಿಂದ. ಆಮೇಲೆ ನಾನು ತುಂಬಾ ಸರಿ ನಿಮ್ಗೆ ಹೇಳಿದ್ದೀನಿ, ಜಗತ್ತು ಅಂತ ತಗೊಳ್ಳೋವಾಗ ಹೊರಗೆ ಬಾರಿ ಜಗತ್ತನ್ನ ಕಲ್ಪನೆ ಮಾಡಬಾರ್ದು. ಜ ಗ ತ. ಜ ಅಂದ್ರೆ ಜಾಯತೆ, ಗ ಅಂದ್ರೆ ಗಚ್ಚತಿ ಹೋಗತ್ತೆ, ತ ಅಂದ್ರೆ ತಿಷ್ಟತಿ. ಜ ತ ಗ ಅಂತ ಆಗಿಲ್ಲ, ಜಗತ್ತೇ ಬರೋದು. ಅದ್ರ ಅರ್ಥ ಅದನ್ನೇ ಮಾಡಿ. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ನನಗೆ ಇವತ್ತು ಒಂದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಒಳ್ಳೆ ಮಂತ್ರ ಸಿಕ್ತು. ಯಾರೇ ಒಂದು ಪುರುಷ, ಹೆಣ್ಣು ಗಂಡು ಇಲ್ಲ, ಪುರುಷ ಅಂದ್ರೆ ಮನುಷ್ಯ ಹುಟ್ಟುತ್ತಾನಲ್ಲ, ಪಂಚಾಗ್ನಿಯಿಂದ ಹುಟ್ಟಿದ್ರೆ ಅವನಿಗೆ ಏನಾಗುತ್ತೆ, ಯಾವಾಗ ಡಿಸೈಡ್ ಆಗ್ಬಿಡುತ್ತೆ, ಅವನು ಎಷ್ಟೋ ದಿವಸ ಇರಬೇಕು, ಎಷ್ಟು ಉಸು ತಗೊಂಡಿರ್ಬೇಕೋ ಇರ್ತಾನೆ, ಅವನು ಹೋಗ್ಲೇಬೇಕು. ಯಾವುದು ಮೊದಲೇ ನಿಶ್ಚಯ ಆಗ್ಬಿಡುತ್ತೆ, ಬರೋದು ಹೋಗುವುದು, ಅದನ್ನ ನಿಶ್ಚಯ ಆಗ್ಬಿಡುತ್ತೆ. ಮಧ್ಯ ತಿಷ್ಟತಿ ಸ್ವಲ್ಪ ದಿವಸ ಅಷ್ಟೇ. ಆ ತಿಷ್ಟತಿಲಿ ನಿಜವಾಗ್ಲೂ ಜೀವಿಸಿದೀವಿ ಅಂತ ಯಾವಾಗ ಅನ್ಕೋತೀರಾ ನೀವು? ಪಶು ಪಕ್ಷಿ ತರನೇ ನಾವು ಜೀವಿಸಿದ್ರೆ ಅದು ಜೀವನ ಆಯ್ತಾ? ಅದಕ್ಕೆ ಜೀವನ ಅಂತ ಯಾರು ಹೇಳೋದಿಲ್ಲ. ಮನುಷ್ಯನಾಗಿ ಹುಟ್ಟು ಬಿಟ್ಟು ಅದು ಗೂಡು ಕಟ್ಕೊಳತ್ತೆ, ನಾವು ಮನೆ ಕಟ್ಕೋತೀವಿ. ಅದಕ್ಕೂ ಮಕ್ಕಳು ಮರಿ ಇದೆ, ನನಗೂ ಮಕ್ಕಳು ಮರಿ ಇದೆ. ಇನ್ಫ್ಯಾಕ್ಟ್ ಅದು ನಮಗಿಂತ ಬೆಟರ್ ಆಗಿ ಬೆಳೆಸತ್ತೆ ಮಕ್ಕಳು ಮರಿನ. ಸೊ ಏನು ಜೀವನದಲ್ಲಿ ಸ್ಪೆಷಾಲಿಟಿ ಏನು ಬರ್ಲಿಲ್ಲ. ಏನು ಅಂದ್ರೆ ಯಾವಾಗ ನಾಲೆಡ್ಜ್, ಆ ಹುಟ್ಟಿಸಿದವನು, ನಮ್ಮನ್ನ ಹುಟ್ಟಿಸಿದವನ ಬಗ್ಗೆ ನಮಗೆ ಥಾಟ್ ಬಂದ, ಆ ಪರಮಾತ್ಮನ ಬಗ್ಗೆ ನಮಗೆ ಯಾವತ್ತು ಆಸೆ ಬಂತು, ಆವತ್ತು ನಾವು ಹುಟ್ಟಿದೀವಿ, ನಮ್ಮ ಜೀವನ ಶುರು ಆಯ್ತು ಅಂತ. ಸೊ ಅದಕ್ಕೆ ತಿಷ್ಟತಿನ ಆಮೇಲೆ ಹಾಕಿದ್ದಾರೆ. ನೀವು ಎಷ್ಟು ದಿನ ಮಹಾ ಇದ್ದೇವೆ, ಬದುಕಿದ್ದೇವೆ. ಒಬ್ರಂತೂ ಸೆನ್ಸಸ್ ತಗೊಂಡು ಹೇಳ್ತಾರಂತೆ, ನಮ್ಮ ಜೀವನದಲ್ಲಿ 8 ಗಂಟೆ ಕಾಲ ಅಂತೂ ಮಲಗಿ ಬಿಡ್ತೀವಿ, ನಿದ್ರೆ ಹೊರಟೋಗ್ಬಿಡುತ್ತೆ 24 ಗಂಟೆಯಲ್ಲಿ. ಆಮೇಲೆ ಮನಸ್ಸು ಏಕಾಗ್ರ ಇರುವುದು ಎಷ್ಟು ಗಂಟೆ ಕಾಲ ನೀವೇ ನೋಡ್ಕೊಳ್ಳಿ, ಅವ್ರವ್ರು ನೋಡ್ಕೋಬೇಕು. ಮನಸ್ಸು ಪರಮಾತ್ಮನ ಚಿಂತನೆ ಮಾಡೋದು ಎಷ್ಟು ಟೈಮು? 3 ನಿಮಿಷನ, 4 ನಿಮಿಷನ, 5 ನಿಮಿಷನ? ಅದು ಕಷ್ಟನೇ ಆಕ್ಚುಲಿ. ಅದಕ್ಕೆ ಏನ್ ಮಾಡಿದ್ರು, ಜಗತ್ತ ಅನ್ನುವಾಗ ಜಾಯತೆ ಗಚ್ಚತಿ, ಅದು ಗ್ಯಾರಂಟಿ ಪಾ, ತಿಷ್ಟತಿ ಅಂದ್ಬಿಟ್ರು ಅಷ್ಟೇ. ಯಾರನ್ ತಿಳ್ಕೊಂಡ್ಬಿಡ್ತಾನೋ ಅವನು ಖಂಡಿತ ಇಲ್ಲಿ ಬಂದು ಹೋಗಿ ಮಾಡಲ್ಲ. ಎಲ್ಲಿ ಸೇರ್ತಾನ ಅವನು? ಎಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲೇ ಸೇರ್ತಾನೆ. ಒಟ್ಟಲ್ಲಿ ಅವನಿಗೆ ಒಳ್ಳೆ ಹೆಸರು ಪೋಷಣೆ. ಜಗತ್ತು ಅಂದ್ರು, ಜಗತ್ತನ್ನ, ಈ ಶರೀರವನ್ನ, ಈ ಸಂಪೂರ್ಣ ನಮ್ಮ ಬ್ರಹ್ಮಾಂಡವನ್ನ ಯಾರು ಪೋಷಣೆ ಮಾಡ್ತಾನೆ? ಪೋಷನ್ ಅಂದ್ರು. ಅವನು ಒಬ್ಬನೇ ರಿಷತಿ. ನೋಡಿ ಎಷ್ಟು ಸಂಸ್ಕೃತ ವರ್ಡ್ಸ್ ನಮ್ಗೆ ಅರ್ಥ ಆಗತ್ತೆ. ರಿಷತಿ ಅಂದ್ರೆ ಹಿ ವಿಲ್ ವಾಕ್, ಹಿ ಮೂವ್ಸ್ ಅಂತ ಅರ್ಥ. ರಿಷತಿ ಋ ಅನ್ನೋದು ಯಾವುದು? ಋಷಿರು,
ಅದನ್ನ ತಗೋಬೇಕು. ನಾಟ್ ರುದ್ರಾರು ಅಲ್ಲ, ರುದ್ರಾರು ಬೇರೆ, ಋಷಿರು ಬೇರೆ. ಇದು ಋಷಿರು ತಗೋಬೇಕು. ರಿಷತಿ ಅಂತಂದ್ರೆ ಅವನು ನಡೆಯುತ್ತಾನೆ, ಮೂವ್ ಆಗ್ತಾನೆ, ಒಬ್ಬನೇ ಇರ್ತಾನ. ಯಾಕೆ ಒಬ್ಬನೇ ಇರ್ತಾನೆ? ಅವನು ಪ್ರಕಾಶದ ಹತ್ರ ಅವನಿಗೆ ಯಾರು ತಾನೇ ಬರೋಕ್ಕಾಗತ್ತೆ ಅಲ್ವಾ? ಆಮೇಲೆ ಇರೋನೇ ಅವನು ಅದ್ವಿತೀಯ ತತ್ವ, ಅದನ್ನ ತೋರ್ಸಕ್ಕೋಸ್ಕರನೇ ಹೇಳಿದ್ದಾರೆ. ಪರಮಾತ್ಮ ಹೇಗಿದ್ದಾನೆ? ಇರೋನು ಒಬ್ಬನೇ ಆದ್ರೂ ಅನೇಕ ರೂಪ ಧರಿಸ್ತಾನೆ. ಏಕರ್ಷಿಯು, ಅದಕ್ಕೋಸ್ಕರ ಏಕರ್ಷಿ ಕರೆದಿದ್ದಾರೆ. ಆಮೇಲೆ ಯಮ ಅಂತಂದ್ರು. ಯಾಕೆ ಇವನ್ನ ಯಮ ಅಂತ ಕರೀತಾ ಇದ್ದಾರೆ ಅಂದ್ರೆ ಎಲ್ಲ ರಾಜರು ಇವನ ಕಂಟ್ರೋಲ್ ಅಲ್ಲಿದೆ. ಎಲ್ಲಾನು ಹುಟ್ಟೋದಕ್ಕೂ ಇವನಿಂದ, ಸಾಯೋದಕ್ಕೂ ಇವನಿಂದ. ನೋಡು, ಎಲ್ಲಾರ್ಗು ನಮ್ಗೆಲ್ಲ ರಸ ತುಂಬೋನು ಸೂರ್ಯನೇ, ಆಮೇಲೆ ನಮ್ ರಸನೆಲ್ಲ ತಗೊಳ್ಳೋನು ಸೂರ್ಯನೇ, ಎರಡೂ ಅವನೇ. ರಸ ತಗೊಂಡಾಗ ಯಮ, ರಸ ಕೊಟ್ಟಾಗ ಪೂಷನು, ಅಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಇಲ್ಲ. ಒಬ್ಬನೇ ಅವನು. ರಸ ಕೊಡೋನು ಅವನೇ, ರಸ ವಾಪಸ್ ತಗೊಳ್ಳೋನು ಅವನೇ. ರಸ ಕೊಡೋವಾಗ ಅವನಿಗೆ ಪೂಷನ್ ಅಂತ ಹೆಸರಾಯ್ತು, ರಸ ತಗೊಳ್ಳೋವಾಗ ಅವನಿಗೆ ಯಮ ಅಂತಾಯ್ತು. ಅಂದ ಎಲೆ ಯಮನಿ ಅಂತ ಕರೀತಾನೆ. ಆಮೇಲೆ ಇವನಿಗೆ ಸೂರ್ಯ ಅಂತ ಕರೆದ್ರು. ಯಾಕೆ ಸೂರ್ಯ ಅಂದ್ರು? ರಶ್ಮಿಗಳನ್ನು, ಪ್ರಾಣಗಳನ್ನು, ರಸಗಳನ್ನು, ಆಮೇಲೆ ಎಲ್ಲದಕ್ಕಿಂತ ಬೃಹದಾರಣ್ಯಕ ಉಪನಿಷತ್ ಬರುತ್ತೆ, ದಿವೃತ್ತಿಗಳನ್ನು ಪ್ರಚೋದನೆ ಮಾಡೋದ್ರಿಂದ ನಮ್ಮ ಬುದ್ಧಿ ವೃತ್ತಿಗಳು ನೋಡಿ, ಬೆಳಗ್ಗೆ ಆದ್ರೆ ಎಲ್ಲ ಎಷ್ಟು ಚೆನ್ನಾಗಿ ನಮ್ಗೆ ವಿಚಾರಗಳು ಬರುತ್ತೆ. ಸೂರ್ಯ ಬಂದ್ರೆ, ಸೂರ್ಯ ಮುಂದೆ ನಿಂತ್ಕೊಳ್ಳಿ, ಎದ್ದ ತಕ್ಷಣ ಒಂದು ಥ್ಯಾಂಕ್ಸ್ ಹೇಳೋಕೆ ಸೂರ್ಯನಿಗೆ, ಅಪ್ಪ ತುಂಬಾ ಥ್ಯಾಂಕ್ಸ್ ನಿನಗೆ, ನಿನ್ನೆ ನಾನು ಏನಾದ್ರೂ ಸಾಧನೆ ಮಾಡಿದ್ರೆ ನಿನ್ನೆ ಕೃಪೆಯಿಂದ ಮಾಡಿದೀನಿ ನಾನು, ಅದು ಇವತ್ತಿಗೆ ನನಗೆ ಏನಾಗಿದೆ ಫಲ. ನಿನ್ನೆಯ ಪುರುಷಾರ್ಥ ಇವತ್ತಿನ ಪ್ರಾರಬ್ಧ. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನಿನ್ನೆ ನೀವು ಅಡಿಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಬಂದ್ ಮಲಗಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನ್ ಅಡಿಗೆ ಮನೆ ಸಿಗತ್ತೆ. ಅಡಿಗೆ ಮನೆ ಕ್ಲೀನ್ ಮಾಡಿಲ್ಲ ನೀವು ಆಮೇಲೆ ಪ್ರಾರಬ್ಧನ ಬೈಬಾರ್ದು. ಯಾಕೆ ನನ್ನ ಪ್ರಾರಬ್ಧದಲ್ಲಿ ಇದೆ ಅಂದ್ರೆ ನೀನ್ ನೆನ್ನೆಯ ಪುರುಷಾರ್ಥ ಹಾಕ್ಲಿಲ್ಲ ಅಂತ ಪರಮಾತ್ಮ ಕೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ರು ಸೂರ್ಯ ಅಂತಂದ್ರೆ ಎಲ್ಲದಕ್ಕಿಂತ ಸ್ವೀಕರಿಸೋದು ಸರಿ ರಸಗಳನ್ನ. ಮೂರನೇ ಏನು ಅಂದ್ರೆ ದೀವೃತ್ತಿಗಳನ್ನ ಪ್ರಚೋದನೆ ಮಾಡೋರು. ಯಾವ್ದ್ರಲ್ಲಿ ಅವನಿಗೆ ದೀವೃತ್ತಿ ಅಂದ್ರೆ ಬುದ್ಧಿವೃತ್ತಿ, ಬುದ್ಧಿವೃತ್ತಿಗಳನ್ನ ಪ್ರಚೋದನೆ ಕೊಟ್ಟ ತಾನೇ ನಾವು ಮುಂದುವರಿತೀವಿ. ಆಮೇಲೆ ನೀವು ಎಷ್ಟೆಷ್ಟು ಗುರಿ ನಿಶ್ಚಯ ಮಾಡ್ಕೊಂಡು ಆ ದಾರಿ ಮುಂದುವರಿತೀರೋ ಅದ್ರಲ್ಲಿ ನಿಮ್ಗೆ ಪ್ರೇರಣೆ. ಫಾರ್ ಎಕ್ಸಾಂಪಲ್, ನೀವು ಟ್ಯೂಷನ್ ತಗೊಳಕ್ ಶುರು ಮಾಡ್ತೀರಾ. ಟ್ಯೂಷನ್ ತಗೊಂಡ್ರೆ ಏನಾಗುತ್ತೆ, ಆ ಟ್ಯೂಷನ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಹೇಗ್ ಮಾಡಿದ್ರೆ ಈಸಿ ಆಗುತ್ತೆ ಅವ್ರಿಗೆ ಅಂತ ಎಲ್ಲ ಗೊತ್ತಾಗುತ್ತೆ ಅಲ್ವೋ, ಏನೇ ಹೇಳ್ಕೊಡ್ಬೇಕು. ಈಗ ನೋಡಿ, ಒಬ್ಬ ಟೀಚರ್ ನನಗೆ ಗೊತ್ತಿರೋರು ಯಾಕವ್ರು ಅಷ್ಟು ಫೇಮಸ್ ಆಗ್ಬಿಟ್ರು ಅಂದ್ರೆ, ಮಕ್ಕಳಿಗೆ ಏನ್ ಮಾಡ್ತಿದ್ರಂತೆ ಅವರು ಅಂದ್ರೆ ಕ್ವಶನ್ ಪೇಪರ್ ದಿನ ಸೆಟ್ ಮಾಡ್ಕೊಡ್ತಿದ್ರು. ಅವಾಗ ಯಾರಾದ್ರೂ ಹೇಳ್ತಾರೆ ಯಾರಿಗೆ ಬರೀತಾರೆ, ಬರೆಯೋದಿರೋದಿಲ್ಲ, ಬರೆಯೋದಕ್ಕೆ ಕೊಡೋದೇ ಇಲ್ಲ ಅವರು. ಅವ್ರು ಹೇಗಂದ್ರೆ ಆ ಪೇಪರ್ಲಿ ಬರೀ ಅವ್ರು ಫಿಲಿಂದ ಬ್ಲಾಂಕ್ ಹೇಳ್ಬೇಕು ಮಕ್ಕಳು ಅಷ್ಟೇ. ಮಕ್ಕಳು ಯಾವಾಗ ಹೇಳೋಕ್ಕಾಗುತ್ತೆ ಗೊತ್ತಿದ್ರೆ. ಇವಾಗ 4-5 ಸಲ ಹೇಳ್ತಿ ಎಲ್ಲ ಮಾಡಿದ್ರೆ ಅವ್ರಿಗೆ ಎಷ್ಟು ವಿಷಯದ ನಾಲೆಜ್ ಬರುತ್ತೆ ನೋಡಿ. ಇದೆಲ್ಲ ಅವಳು ಹೇಗ್ ಕಂಡು ಹಿಡ್ಕೊಂಡು ಏನ್ ಹೇಳ್ಕೊಟ್ರೆ ಹೇಗ್ ಅರ್ಥ ಆಗತ್ತೆ ಅಂತ ಅಲ್ಲೇ ಅವ್ರಿಗೆ ಪ್ರೇರಣೆ, ಸೂರ್ಯನೇ ಪ್ರೇರಣೆ ಕೊಡ್ತಾರೆ. ಅದೇ ರೀತಿ ಹೊರೆಯೋರಿದ್ದಾರೆ ಯಾರಾದ್ರೂ. ಒಬ್ರು ನನಗೆ ಬಾಂಬೆಲಿ ಗೊತ್ತಿರೋರು, ತುಂಬಾನೇ ಬಡತನ. ಅವ್ರು ಏನ್ ಮಾಡೋದಂತೆ, ಏನ್ ಮಾಡೋದು, ಓದಿಲ್ಲ ಏನಿಲ್ಲ, ಕೆಲ್ಸಕ್ಕೆ ಹೋಗೋಕಾಗಲ್ಲ. ಆದ್ರೆ ಅವ್ರಿಗೆ ಸ್ವಲ್ಪ ಹೊಲಿಯೋಕ್ ಬರ್ತಾ ಇತ್ತು ಅಷ್ಟೇ. ಅವ್ರು ಏನ್ ಮಾಡಿದ್ರು, ಮೊದಲ ಶುರುವಿನಲ್ಲಿ ತುಂಬಾ ಅವ್ರಿಗೆ ಇದು ಬರ್ದಿಂದ ಈ ಭಾಗವತ ಪುಸ್ತಕಕ್ಕೆ ಕವರ್ನ ಹೊಲಿಯೋದನ್ನ ಶುರು ಮಾಡಿದ್ರು. ತುಂಬಾ ಜನ ನನ್ನ ಹತ್ರ ನನಗೆ ಕೊಟ್ಟಿದ್ದಾರೆ ಯಾರು, ಎಷ್ಟು ಚೆನ್ನಾಗಿರುತ್ತೆ ಆ ಪುಸ್ತಕ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅವ್ರು ಹೇಗಿದ್ದಾರೆ ಅಂದ್ರೆ ಹಸ್ಬೆಂಡ್ ಕೊನೆ ಕೆಲಸ ಬಿಟ್ಟು ಅಷ್ಟು ಅವ್ರಿಗೆ ಇದು ಬೇರೆ ಬೇರೆ ಐಡಿಯಾಸ್ ಬರುತ್ತೆ. ಆಮೇಲೆ ಎಲ್ಲ ಯಾವ್ಯಾವ್ದು ಏನು ಬ್ಲೌಸ್ ಪೀಸ್ಗಳಿದೆಯಲ್ಲ ಬೇಡ ಅಂತಿರೋದೆಲ್ಲ ಅದ್ರಲ್ಲಿ ವಿಧವಾಗಿ ಅವ್ರು ಎಷ್ಟು ಚೆನ್ನಾಗಿ ಹೊಲಿತಾರೆ. ಯಾಕೆ ಹೇಳಿದೆ ಅಂದ್ರೆ ಪ್ರೇರಣೆ ಕೊಡೋನು ಸೂರ್ಯನ ಇಟ್ಕೊಳ್ಳಿ. ನೀವ್ ಯಾವ ಫೀಲ್ಡ್ ಅಲ್ಲಾದ್ರೂ ಇದೆ, ಅಡಿಗೆ ಮಾಡೋದ್ರಲ್ಲೂ ಅಷ್ಟೇ. ಯಾರು ಪ್ರೇರಣೆ ಕೊಡ್ತಾನೆ? ಸೂರ್ಯನೇ ಪ್ರೇರಣೆ. ಅದಕ್ಕೆ ಅವನಿಗೆ ಸೂರ್ಯ ಅಂತಂದ್ರು ದೀವೃತ್ತಿಗಳನ್ನ ಬೆಳಗೋಣಾದ್ರಿಂದ. ಆಮೇಲೆ ಪ್ರಜಾಪತಿಯ ಮಗನ ಆದ್ದರಿಂದ ಇವನಿಗೆ ಪ್ರಾಜಾಪತ್ಯ ಅಂದ್ರು.
ಪ್ರಜಾಪತಿ ಯಾರು? ಪ್ರಜಾನಾಂ ಪತಿ ಪ್ರಜಾಪತಿ. ಎಲ್ಲಾರ್ಗೂ ಪತಿ ಅಂದ್ರೆ ಹುಟ್ಟಿಸೋನು ಅಂತ ಅರ್ಥ ಅಲ್ಲ. ಇಲ್ಲಿ ಹುಟ್ಟಿಸೋನು ಅಂತ, ಎಲ್ಲಾನು ಹುಟ್ಟಿಸೋನು ಯಾರು ಅಂದ್ರೆ ಆ ಪರಮಾತ್ಮ ಈಶ್ವರ. ಆ ಈಶ್ವರನಿಗೆ ಮೊದಲು ಮಗನಾಗಿ ಹುಟ್ಟಿದ್ದ ಯಾರು? ಹಿರಣ್ಯ ಗರ್ಭ ಸೂರ್ಯ. ಇವನಿಗೆ ಪ್ರಾಜಾಪತ್ಯ ಅಂತ ಹೆಸರು. ಹಿರಣ್ಯ ಗರ್ಭ ಅಂದ್ರೂ ಒಂದೇ, ಸೂರ್ಯ ಅಂದ್ರೂ ಒಂದೇ. ಅವನನ್ನ ಏನ್ ಕೇಳ್ಕೊಳ್ತೀನಿ, ನಿನ್ನ ರಶ್ಮಿನೆಲ್ಲ ಏನ್ ಮಾಡು ನನಗೆ. ಇವತ್ತು ಭಾಷಣೆ ಓದ್ಲಿಲ್ಲ. ಹೇ ಪೂಷನ್ ಜಗತಃ ಪೋಷಣಾ ಪೂಷಾ ರವಿ. ಜಗತ್ತನ್ನು ಪೋಷಣೆ ಮಾಡುವುದರಿಂದ ನಿನಗೆ ಪೂಷಾ ಅಂತ ಹೆಸರು ಬಂತು. ತಥಾ ಏಕ ಏವ ಋಷತಿ ಗಚ್ಚತೀತಿ ಏಕರ್ಷಿ. ಹೇ ಏಕರ್ಷೆ, ನೀನು ಒಬ್ಬನೇ ಚಲಿಸೋದ್ರಿಂದ ನಿನಗೆ ಏಕರ್ಷಿ ಅಂತ ಹೆಸರು ಬಂತು. ತಥಾ ಸರ್ವಸ್ವ ಸಂಯಮನ ಯಮ. ಹೇ ಯಮ, ಎಲ್ಲರನ್ನೂ ಕಂಟ್ರೋಲ್ ಮಾಡೋದ್ರಿಂದ ಅವರು ಇರುವಿಕೆಯನ್ನ, ಹುಟ್ಟುವಿಕೆ, ವಾಪಸ್ ಹೋಗುವಿಕೆ, ಇರುವಿಕೆ ಎಲ್ಲ ಕಂಟ್ರೋಲ್ ಮಾಡೋದ್ರಿಂದ ಯಮ ಅಂತ ಹೆಸರಾಯ್ತು. ತಥಾ ರಶ್ಮೀನಾಂ ಪ್ರಾಣಾನಾಂ ರಸಾನಾಂ ಚ ಸ್ವೀಕರಣಾತ್ ಸೂರ್ಯ. ಹೇ ಸೂರ್ಯ, ಆಮೇಲೆಲ್ಲೂ ಸೇರಿಸ್ಕೊಳ್ಳಿ ದೀವೃತ್ತಿ ಪ್ರಚೋದಕ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಅವನನ್ನ ಸೂರ್ಯ ಅಂತ. ಪ್ರಜಾಪತೇ ಅಪತ್ಯಂ ಪ್ರಾಜಾಪತ್ಯ. ಹೇ ಪ್ರಾಜಾಪತ್ಯ ಅಂತ ಸಂಬೋಧನೆ ಮಾಡಿದ್ರು. ಆ ಪ್ರಜೆಗಳಿಗೆ ಪತಿಯಾದ ಪರಮಾತ್ಮನಿಂದ ಮೊದಲು ಹುಟ್ಟಿದನಾದ್ರಿಂದ ಅವನಿಗೆ ಪ್ರಾಜಾಪತ್ಯ ಅಂತ ಹೆಸರಾಯ್ತು. ಇವನ್ನ ಏನ್ ಕೇಳ್ಕೊಳ್ತೀವಿ ನಾವು ಅಂತಂದ್ರೆ, ವ್ಯೂಹ ವಿಗಮಯ ರಶ್ಮಿ ಸ್ವಾನ್ ಅಂದ್ರೆ ಏನರ್ಥ? ಈ ನಿನ್ನ ಹರಡಿರೋ ಕಿರಣಗಳಿದೆಯಲ್ಲ, ಸಮೂಹ ಏಕೀಕುರು ಉಪಸಂಹರ ತೇಜ ತಾಪಕಂ ಜ್ಯೋತಿ. ಹರಡಿಕೊಂಡು ಕಣ್ಣು ಕುಕ್ಕೆ. ನಿನ್ನೆ ಒಂದು ಇದನ್ನ ನೋಡಿದೆ, ಯಾವ್ದೋ ಇಂಟರ್ವ್ಯೂನಲ್ಲಿ ಅದು ಮಹಾಭಾರತದ ಕ್ಯಾರೆಕ್ಟರ್ಸ್ ನ ಇಂಟರ್ವ್ಯೂ ಮಾಡಿದ್ದಾರೆ. ಆ ಮಾಡೋವಾಗ ಏನಾಯ್ತು, ಅರ್ಜುನನಾಗಿ ಆಕ್ಟ್ ಮಾಡಿದ್ದಾನಲ್ಲ ಅವನನ್ನ ಇಂಟರ್ವ್ಯೂ ಮಾಡಿದ್ರು. ಆವಾಗ ಅವನಿಗೆ ಹೇಳ್ತಾ ಇದ್ದಾರಂತೆ, ವಿಶ್ವರೂಪ ದರ್ಶನ ತೋರಿಸ್ಬಿಟ್ಟಿದ್ದಾನಲ್ಲ, ಅವಾಗ ಎಷ್ಟು ಲೈಟ್ ಹಾಕಿದಾರಂತೆ ಅಂದ್ರೆ ಈ ಅರ್ಜುನ ಎದುರಿಗಿದ್ದಾನೆ, ಇವನು ಕಣ್ಣು ಬಿಡೋದಾಗ್ತಿಲ್ಲ. ಅವ್ರು ಹೇಳ್ತಂದ್ರೆ ಓಪನ್ ಇವರ ಏನು ಓಪನ್ ಮಾಡೋದು ಇಷ್ಟು ಬೆಳಕಿನಲ್ಲಿ. ಅಂದ್ರೆ ಪ್ರಚಂಡ ಲೈಟು ಅಲ್ವಾ, ತುಂಬಾ ಚೆನ್ನಾಗಿತ್ತು ಆ ಇಂಟರ್ವ್ಯೂ. ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಕೃಷ್ಣ ಪರಮಾತ್ಮನಾಗಿ ಆಕ್ಟ್ ಮಾಡಿದ್ರು ನಿತೀಶ್ ಭಾರದ್ವಾಜನ ಕೇಳ್ತಾರಂತೆ, ನಿನಗೆ ಚೆಕ್ ಕೊಡ್ಬೇಕಾದಾಗ ಅವನ್ ಕೇಳದಂತೆ ನಿತೀಶ್ ಭಾರದ್ವಾಜ್ ನನಗೆ ಚೆಕ್ ಕೊಡ್ತೀರಾ ಅಂತ. ಆಗ ನೋಡಿ ಹೇಳಂತೆ, ನಾವು ಕೃಷ್ಣನ್ ಗುಡಿಲಿ ಹಾಕಿದೀವಿ, ನಿನ್ ಬಂದ್ ಸೇರ್ಲಿಲ್ವಾ ಅಂತ ಕೇಳಿದ್ರಂತೆ. ಯಾಕಂದ್ರೆ ಅಷ್ಟು ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ಗುಡ್. ಇದು ನನಗೆ ಯಾಕೆ ಇಷ್ಟ ಆಯ್ತು, ಜ್ಞಾಪಕ ಬಂತು ಅಂತಂದ್ರೆ, ಇವನು ಹೇಗಿದ್ದಾನೆ ಅಂತಂದ್ರೆ ಎಲ್ಲರೂ ಆ ಪ್ರಕಾಶವನ್ನು ನೋಡಕ್ ಆಗ್ತಾ ಇಲ್ಲ ಕಣ್ಣಿನಿಂದ. ಯಾಕಂದ್ರೆ ಇದು ಭೌತಿಕ, ಈ ಕಣ್ಣಿನಿಂದ ಯು ಕೆನಾಟ್ ಸಿ. ಅವಾಗ ಏನ್ ಬೇಕು ಕೇಳ್ಕೊಡ್ತಾನೆ, ಆ ಬೆಳಕನ್ನೆಲ್ಲ ಕೂಡಿಸು, ಸ್ವಲ್ಪ ಇದು ಮಾಡ್ಕೊ, ಸೇರಿಸು, ನಂಗೆ ಹೀಗೆ ಪ್ರಖರವಾಗ್ಬೇಕು, ಕೈಕರಣಗಳು ಬರೋದು ಬೇಡ. ಅದಕ್ಕೆ ಏನ್ ಮಾಡಿದ್ರು, ಎಲ್ಲರಿಗೂ ಗೊತ್ತಿದೆಯೇನೋ, ಹೀಗೆ ಮಾಡ್ಕೋಬೇಕು, ಎರಡು ಬೆರಳು ಹೀಗೆ ಎರಡು ಬೆರಳು ಮಾಡಿ ಹೀಗ್ ಮಾಡಿಕೊಂಡು ನೋಡಿದ್ರೆ ಖಂಡಿತ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ನೋಡ್ಬೋದು, ತುಂಬಾ ಚೆನ್ನಾಗಿ ನೋಡ್ಬೋದು. ಅದನ್ನೇ ಇಲ್ಲಿ ಇವಾಗ ಇವನು ಹೇಗಿದ್ದಾನೆ, ಅಂತಿಮ ಕಾಲದಲ್ಲಿ ಶರೀರ ಬಿಡೋ ಕಾಲದಲ್ಲಿ ಇದ್ದಾನೆ ಪಾಪ. ಈಸ್ ಅಬೌಟ್ ಟು ಲೀವ್ ದಿಸ್ ಬಾಡಿ. ಆವಾಗ ಅವನು ಪ್ರಾರ್ಥನೆ ಮಾಡ್ತಾ ಇರೋದು. ಆದ್ರೆ ಇವನು ಉಪಾಸಕನಾದ್ರಿಂದ ಇವನು ಬೇರೆ ಕಡೆ ಎಲ್ಲೂ ತಿರುಗು ಹುಟ್ಟಬೇಕಾಗಿಲ್ಲ. ಅವನಿಗೆ ಯಾವ ಆಸೆಯೂ ಇಲ್ಲ, ಪುತ್ರೈಷಣ ವಿತ್ತೈಷಣ ಲೋಕೈಷಣ ಆಸೆಗಳಿಲ್ಲ. ಇವನಿಗೆ ಒಂದೇ ಗುರಿ. ಆದ್ರೆ ಇನ್ನೂ ಇಂಡಿವಿಜುವಾಲಿಟಿ ಹೋಗಿಲ್ಲ. ನಾಪ ಇಟ್ಕೊಳ್ಳಿ, ನಾನು ಅಂತ ಬೇರೆ ಹೋಗಿಲ್ಲ. ಎಷ್ಟೇ ಉಪಾಸಕನಾದ್ರೂ ಆ ಎಷ್ಟೇ ಭಾವ ಇರೋದ್ರಿಂದ ಅವನೇನ್ ಗತಿ ಇದೆ ಅವನಿಗೆ. ಅವನು ಅದಕ್ಕೆ ಹೇಳ್ತಾನೆ, ನನ್ನನ್ನ ಅಲ್ಲಿಗೆ ಆ ಲೋಕಕ್ಕೆ ನಿನ್ನಲ್ಲಿರು, ನೀನಿರೋ ಜಾಗ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನೀ ಬೆಳಕನ್ನೆಲ್ಲ ಮಾಡು. ಆಮೇಲೆ ಏನ್ ತೋರ್ಸು ನನಗೆ ಅಂತಂದ್ರೆ, ಯದಾತಿ ತವ ಎಂಥ ರೂಪ, ಕಲ್ಯಾಣತಮ ರೂಪ, ಅತ್ಯಂತ ಶೋಭನ ತತ್ತೇ ತವಾತ್ಮನ ಪ್ರಸಾದ ಪಶ್ಯತಿ. ನಾನು ನಿನ್ನ ಕಲ್ಯಾಣತಮ ರೂಪವನ್ನು ನಾನಾಗಿ ನೋಡಕ್ಕಾಗಲ್ಲ, ನೀನು ಕೃಪೆ ಮಾಡಿ, ನೀನು ನನ್ನ ಮೇಲೆ ಕೃಪೆ ಇಟ್ಟು ತೋರಿಸಿದ್ರೆ ನನಗೆ ತುಂಬಾ, ಅವಾಗ ನಾನು ಸಂತೋಷದಿಂದ ನಾನು ನೋಡ್ಬೋದು. ಅದಕ್ಕೋಸ್ಕರ ನಿನ್ನ ಪ್ರಸಾದದಿಂದ, ವಿತ್ ಯುವರ್ ಹೆಲ್ಪ್ ಓನ್ಲಿ, ಪ್ರಸಾದ
ಅಂದ್ರೇನು? ಪ್ರಸನ್ನತ್ತು ಪ್ರಸಾದ. ಯಾವುದು ನಮ್ಮ ಮನಸ್ಸನ್ನ ಪ್ರಸನ್ನವಾಗಿ ಮಾಡುತ್ತೋ ಅದಕ್ಕೆ ಪ್ರಸಾದ. ನಾನು ಸುಮ್ಮನೆ ಟಾಪಿಕ್ ಬಂತು ಅಂತ ಹೇಳ್ತೀನಿ. ಎಲ್ಲಾರ್ಗು ಏನೇನ್ ಮನ್ಸಲ್ಲಿರುತ್ತೆ, ಪ್ರಸಾದ ತಗೊಂಡ್ರೆ ಒಂದು ಗುಡಿಗೆ ಹೋಗಿರ್ತೀರ, ಬಿಸಿ ಬಿಸಿ ಪ್ರಸಾದ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಕೈಯಲ್ಲಿ ಇಟ್ಟುಕೊಂಡು ಅಲ್ಲಿಂದ ಮನೆಗೆ ಬರೋಕೆ ಒಂದು ½ ಆಗತ್ತೆ. ಅದನ್ನ ½ ಕೈಯಲ್ಲಿ ಇಟ್ಟುಕೊಂಡು ಅದನ್ನ ತಂದು ಕೊಡುವಾಗ ಯಾರು ಬೇಡ ಅಂತಾರೆ, ಹಾಗೆ ಅನ್ಕೋತಾರೆ. ಅದ್ರ ಬದಲು ಸುಮ್ಮನೆ ನನ್ನ ಸಜೆಷನ್ ಅಷ್ಟೇ, ನಿಮ್ಗೆ ಹೇಳ್ಬೇಕೋ ಮಾಡಿ. ಅದನ್ನ ತಿನ್ನುವಾಗ ಎಲ್ಲಾರು ಬಿಸಿಯಾಗಿರುವಾಗ, ಚೆನ್ನಾಗಿರುವಾಗ ಅದನ್ನ ತಕ್ಷಣ ತಿಂದ್ಬಿಟ್ಟು ತಿನ್ನುವಾಗ ಎಲ್ಲಾರು ಲೋಕ ಶಾಂತ ಸುಖಿನೋಭವಂತು ಅಂತ ಹೇಳ್ಬಿಟ್ಟು ತಿಂದ್ರೆ ನಿಜವಾಗ್ಲೂ ಅದು ಪ್ರಸಾದ. ನಿಜವಾಗ್ಲೂ ಎನಿವೆ ಅದು ಏನಾಗುತ್ತೆ, ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಅಷ್ಟು ಇವಾಗಂತೂ ಯಾರು ಕೊಟ್ಟ ತಗೊಳ್ಳೋದು ಇಲ್ಲ. ನಿಮ್ಗೆ ಗೊತ್ತೋ ಇಲ್ವೋ, ಫಸ್ಟ್ ಆಫ್ ಆಲ್ ನೋಡಿ ಪ್ರಸಾದ ಬೇಡ ಅಂತ ಹೇಳ್ತಾರೆ. ಎಲ್ಲರಿಗೂ ಎಷ್ಟು ಭಯ ನೋಡಿ. ಅದನ್ನ ಮೊದ್ಲೇ ಯಾವ್ದು ಬಿಸಿಯಾಗಿದ್ಯೋ ಅವಾಗ ತಗೊಂಡು ಎಲ್ಲಾರು ಜ್ಞಾಪಿಸ್ಕೊಳ್ಳಿ. ಓಕೆ, ನಿಮ್ ಪರಿವಾರಕ್ಕೆ ಆಗ್ಲಿ ಜ್ಞಾಪಿಸ್ಕೊಳ್ಳಿ, ಅವರೆಲ್ಲ ಚೆನ್ನಾಗಿರ್ಲಿ ಅಂತ ಜ್ಞಾಪಿಸ್ಕೊಂಡು ತಿನ್ನಿ. ಇನಿವೆ ಪ್ರಸಾದ, ನಿನ್ನೆ ಪ್ರಸಾದದಿಂದ ನಾನು ನೋಡ್ತೀನಿ. ಯಾಕೆಂದ್ರೆ ಕಿಂಚಾಹಂ ನತು ತ್ವಾಂ ಭೃತ್ಯವತ್ ಯಾಚೆ, ನಾನೇನು ನಿನ್ನನ್ನ ಆಳಿನ ತರ ಕೇಳ್ತಾ ಇಲ್ಲ. ನಾನು ನಿನ್ನನ್ನ ಸೇವಕನಾಗಿ ಬೆಗ್ಗರ್ ತರ ಐ ಆಮ್ ನಾಟ್ ರಿಕ್ವೆಸ್ಟಿಂಗ್, ಐ ಆಮ್ ನಾಟ್ ಎ ಬೆಗ್ಗರ್. ಯಾಕೆಂದ್ರೆ ನನಗೆ ಯಾಕೆ ರೈಟ್ ಇದೆ ಅಂದ್ರೆ, ನಾನು ನಿನಗೆ ಸೇರಿದವನು. ಹೇಗೆ ಮಗು ಅಪ್ಪ ನನ್ಗಿದು ಕೊಡಿಸು ಆರ್ಡರ್ ಮಾಡಿ ಹೇಳುತ್ತೋ ಇಲ್ವಾ, ಇಷ್ಟುದ್ದ ಇರುತ್ತೆ, ಚಿಕ್ಕ ಮಗು ಇರುತ್ತೆ, ಏನ್ ತಂದೆ ತಾಯಿನ ಆಟ ಆಡ್ಸುತ್ತೆ ನೋಡಿ ಅಲ್ವಾ. ಕರ್ಕೊಂಡು ಹೊಟ್ಟೋಗ್ಬಿಟ್ರೆ ಆ ತಂದೆ ತಾಯಿಗಿಂತ ಅಜ್ಜಿ ಸಿಗ್ಬೇಕು, ಬಹಳ ಬೆಸ್ಟ್. ಅವ್ರನ್ನ ಆಟ ಆಡ್ಸೋಕ್ ಬಹಳ ಖುಷಿ. ಅದಕ್ಕೆ ನನಗೊಬ್ರು ಹೇಳಿದ್ರು, ಅಜ್ಜಿ ಮೊಮ್ಮಗಳನ್ನ ಕರ್ಕೊಂಡು ಹೋಗಿದ್ದಾರಂತೆ. ಅವಾಗ ಅವಳು ಹೇಳಂತೆ, ತುಂಬಾ ಹತ್ತುಕೊಂಡು ನನ್ನ ಬೇಬಿಗೆ ತುಂಬಾ ಚಳಿ ಆಗತ್ತೆ, ಅದಕ್ಕೆ ಸಾಕ್ಸ್ ಬೇಕು, ಎಲ್ಲಿದೆ ನಂಗೆ ಕೊಡಿಸ್ತೀಯಾ ಅಂತ ಕೇಳಿದಂತೆ. ಸರಿ ಅಂತ ಎಷ್ಟು 70 ರೂಪೀಸ್ ಅಂತ ಹೇಳಿದಂತೆ ಸಾಕ್ಸ್. ಆಮೇಲೆ ನೋಡಿದ್ರೆ ಅದು ಬೊಂಬೆದು ಸಾಕ್ಸ್, ಇಷ್ಟಿರೋ ಸಾಕ್ಸ್ ಅದಿದೆ. ಇವ್ರಿಗೆ ಏನ್ ಮಾಡುದು, ಅದ್ರ ಆಸೆ ನೋಡಿ ಕೊಡ್ಸೋಂಗಾಯ್ತು. ಅದು ಯೋಚನೆ ಮಾಡಿ, ಯಾಕೆಂದ್ರೆ ಹೇಗೆ ಕೇಳುತ್ತೆ ಮಕ್ಕಳು, ರೈಟ್ ಕೇಳಕ್ ಅಧಿಕಾರ ಇದೇನು. ಇಲ್ಲಿ ಅವನ್ ಹೇಳ್ತಾನೆ, ಯಾಕೆ ಗೊತ್ತಾ, ನಾನು ನಿನ್ನನ್ ಕೇಳ್ತಿದ್ದೀನಿ, ನಾನು ನೀನು ಬೇರೆ ಇಲ್ಲ, ನಾನು ನಿನ್ನ ಅಂಶ, ನಾನು ನಿನಗೆ ಸೇರಿದವನು. ಅದಕ್ಕೋಸ್ಕರ ನಾನು ನಿನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈ ತರ ಕೇಳ್ತಾ ಇಲ್ಲ, ಆಳಿನಂತೆ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೀಸನ್ ಕೊಡ್ತಾನೆ. ಯೋ ಅಸೌ ಆದಿತ್ಯ ಮಂಡಲಸ್ಥಃ, ಯಾರು ಆದಿತ್ಯ ಮಂಡಲದಲ್ಲಿ ಇರುವ ಆ ಪ್ರಕಾಶ ಸ್ವರೂಪನಾಗಿದ್ದಾನೋ, ವ್ರಾಹೃತ್ಯ ಅವಯವ ಪುರುಷಃ ಪುರುಷಾಕಾರತ್ವಾತ್, ಅವನೇ ಈ ತರ ಪುರುಷಾಕಾರದಲ್ಲಿ ಬಂದಿರುವುದು. ಸಮಷ್ಟಿಯೂ ಅವನೇ, ವ್ಯಷ್ಟಿನೂ ಅವನೇ. ಅಲ್ಲಿಯೂ ನೀನೆ, ಇಲ್ಲಿ ನಾನು ಅನ್ನೋದು ನೀನೆ. ಅದಕ್ಕೆ ಒಬ್ರು ಹೇಳಿದ್ರು, ಅನ್ಯವೂ ಇಲ್ಲಯ್ಯ, ಎಲ್ಲವೂ ನೀನಯ್ಯ. ಅದೇ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಯಾರಿದಾರೋ ಇಲ್ಲಿಯೂ ಅದೇ ಇರೋದು ಅಂತ ಹೇಳ್ತಾರೆ ಪುರುಷ. ಇನ್ನೊಂದು ಪುರುಷ ಅದಕ್ಕೆ ಪೂರ್ಣಂಬ ಅನೇನ ಪ್ರಾಣ ವೃದ್ಧಾತ್ಮನ ಜಗತ್ ಸಮಸ್ತಮಿತಿ ಪುರುಷ. ಯಾಕೆ ಇವನಿಗೆ ಪುರುಷ ಅಂತ ಹೆಸರು ಬಂತು ಅಂತಂದ್ರೆ, ಒಂದು ಇವನಿಗೆ ಆಕಾರ ಇರೋದ್ರಿಂದ, ಪುರುಷನ ಆಕಾರ ಇರೋದ್ರಿಂದ, ಅವಯವ ಇರೋದ್ರಿಂದ, 2 ಬಾಹು ಅಲ್ವಾ, ತಲೆ ಹೇಳಿದ್ನಲ್ಲ ಮೊದ್ಲೆ, 2 ಕಾಲು, ಭೂರ್ಭುವ ಸುವ ಅಂತ 3 ಆಕಾರ ಇರೋದ್ರಿಂದ ಇವನಿಗೆ ಪುರುಷ ಅಂತ. ಇನ್ನೊಂದು ಹೇಳ್ತಾರೆ, ಈ ಸಂಪೂರ್ಣ ಜಗತ್ತನ್ನ, ಈ ಶರೀರವನ್ನ ಪ್ರಾಣ ಅಂದ್ರೆ ಕ್ರಿಯಾಶಕ್ತಿಯಿಂದ, ಆಮೇಲೆ ಬುದ್ಧಿ ಅಂದ್ರೆ ಜ್ಞಾನ ಶಕ್ತಿ ರೂಪದಿಂದ, 2ರಿಂದಾನು ಇವನು ಏನ್ ಮಾಡ್ತಾನೆ, ಕ್ರಿಯಾಶಕ್ತಿ ಜ್ಞಾನ ಶಕ್ತಿಗಳಿಂದ ಕೂಡಿಸೋದ್ರಿಂದ ಇವನು ಪೂರ್ಣನಾಗಿದ್ದಾನೆ, ಪೂರ್ಣಾತ್ ಪುರುಷನಾಗಿದ್ದಾನೆ. ಚೆನ್ನಾಗಿ ನೋಡಿ, ಪ್ರಾಣ ಅಂದ ತಕ್ಷಣ ನಮ್ಗೆ ಕ್ರಿಯಾಶಕ್ತಿ. ಅದಕ್ಕೆ ಸ್ಟ್ರೋಕ್ ಎಲ್ಲ ಹೇಳ್ತಾರಲ್ಲ, ಅದೇನಾಗುತ್ತೆ, ಒಂದು ಕೋಶನ್ನ ಪ್ರಾಣ ಸಂಚಾರ ಬಿಡುವುದರಿಂದ ತಾನೇ ಎಲ್ಲ ಅದು ಕಷ್ಟ ಆಗೋದು. ಸೊ ಹಾಗೆ ಹೇಳ್ತಾರೆ, ಪುರುಷ ಅನ್ಸ್ಕೊಳ್ತಾನೆ. ಇನ್ನೊಂದು ಅರ್ಥ, ಇನ್ನು 3ನೇ ಅರ್ಥ ಏನು, ಪೂರ್ವದಲ್ಲಿ ಇದ್ದುಕೊಂಡಿರುವುದರಿಂದ.
ಶರೀರವೆಂಬ ಪುರದಲ್ಲಿ ಇರುವುದಲ್ಲ. ಪುರ ಅಂದ್ರೆ ಪಟ್ಟಣ. ಪುರ ಅಂತ ಪಟ್ಟಣ ಅಂತ ಯಾಕೆ ಮಾಡಿದ್ರಿ? ಪಟ್ಟಣ ಅಂದ್ರೆ ಏನು? ಒಂದು ಸಿಟಿ ಅಂತ. ಯಾಕೆ ಸಿಟಿ ಅಂತ ಕರೆದ್ರು? ಬಿಕಾಸ್ ದೇರ್ ಆರ್ ನೋ ಸೋ ಮೆನಿ ಡೋರ್ಸ್. ಪಟ್ಟಣ ಅಂದ್ರೆ ಹಳೆ ಕಾಲದಲ್ಲಿ ದ್ವಾರಗಳು ಇರ್ತಿರ್ತೋ ಇಲ್ವೋ? ಎಲ್ಲ ಒಂದು ಊರು ಅಂದ್ರೆ ಅದಕ್ಕೆ ಒಂದು ದ್ವಾರಗಳಿರ್ತಿತ್ತು. ಈಗ ರಾಮಾಯಣದಲ್ಲಿ ಬರುತ್ತೆ, ಲಂಕೆಗೆ ಹೋದಾಗ ಅವನು ವಿಭೀಷಣ ಕೇಳ್ಬಿಟ್ಟು ಹೇಗೆ ಎಲ್ಲ ಸೈನ್ಯಗಳನ್ನ ಕಳಿಸ್ತಾನೆ ಅಂದ್ರೆ, ಪಶ್ಚಿಮ ದ್ವಾರದಲ್ಲಿ ಇವ್ರನ್ನ ಕಳಿಸು, ಪೂರ್ವ ದ್ವಾರದಲ್ಲಿ ಕಳಿಸು, ಇದೆಲ್ಲ ಬರುತ್ತೆ. ದಟ್ ಮೀನ್ಸ್ ಏನಾಯ್ತು, ಒಂದು ಪಟ್ಟಣ ಅಂದ್ರೆ ಅದರಲ್ಲಿ ಅನೇಕ ಬಾಗಿಲುಗಳು. ಇಲ್ಲೂ ಇದೆಯಲ್ಲ, ನವದ್ವಾರೇ ಪುರೇ ದೇಹಿ ಅಥವಾ ಏಕಾದಶ ದ್ವಾರೇ ಪುರೇ ದೇಹಿ, 11 ಬಾಗಿಲಿದೆ. ಇಲ್ಲದಿದ್ರೆ 9 ಬಾಗಿಲಿದೆ. ಈ 9 ಬಾಗಿಲು ಯಾವುದು? 2 ಕಣ್ಣು, 2 ಕಿವಿ, 2 ಮೂಗು, 1 ಬಾಯಿ, ಕೆಳಗೆ 2 ಉಪಸ್ಥ ಪಾಯು. ಇದು 9 ಬಾಗಿಲಾಯ್ತು. 11 ಅಂತ ಹೇಳುವಾಗ ನಾಭಿ, ಆಮೇಲೆ ಇಲ್ಲಿ ತಲೆಯಲ್ಲಿ ಬ್ರಹ್ಮರಂಧ್ರ, ಇಲ್ಲಿ ತಲೆ ಹೇಳ್ತಾರಲ್ಲ ಉಚ್ಚಿನೆತ್ತಿಲಿ ಇರೋದು ಅದನ್ನ. ಸೊ ಇಲ್ಲಿ ನಾಭಿದು ಮುಚ್ಚೋಯ್ತು, ಯಾಕಂದ್ರೆ ತಾಯಿ ಗರ್ಭದಿಂದ ಬಂದ ತಕ್ಷಣ ಅದು ಕ್ಲೋಸ್ ಮಾಡಿ ಬಾಗಿ ಕ್ಲೋಸ್ ಆಗಿದೆ. ಇನ್ನು ಬೇರೆ ಇದು ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಅದಕ್ಕಷ್ಟು ಪುರುಷಾರ್ಥ ಹಾಕಿದ್ರೆ ಓಪನ್ ಆಗುತ್ತೆ. ಸೊ ಒಟ್ಟಲ್ಲಿ ಇವನಿಗೆ ಪುರುಷ ಅಂತ ಕರೆಯೋದಕ್ಕೆ ಕಾರಣ ಏನು ಅಂದ್ರೆ ಪುರದಲ್ಲಿ ಇದ್ದುಕೊಂಡಿರುವುದರಿಂದಲೂ ಇವನಿಗೆ ಪುರುಷ ಅಂತ ಹೇಳಿದ್ರು. ಇಲ್ಲಿ ಬೃಹದಾರಣ್ಯಕದಲ್ಲಿ ತುಂಬಾ ಚೆನ್ನಾಗಿ ಇದೇ ಮಂತ್ರಗಳು ಬಂದಿದೆ. ಸೇಮ್ 4 ಮಂತ್ರನೂ ಇದೆ. ಅದರಲ್ಲಿ 552 ನಲ್ಲಿ ಬರುತ್ತೆ, ಯಾವುದು ಸತ್ಯ ಬ್ರಹ್ಮವು ಅದು ಆದಿತ್ಯನು. ಯಾಕೆ ಸತ್ಯ ಬ್ರಹ್ಮ ಅಂದ್ರು? ನೆನ್ನೆ ಹೇಳಿದೆ, ಸಾ ತಿ ಯಂ. ಇವಾಗ ಯಂ ಅನ್ನೋದು, ಸಾ ಅನ್ನೋದು ಅಮೃತವಾಗಿರೋದು, ಮಧ್ಯ ತಿ ಅನ್ನೋದು ಅಮೃತವಾಗಿರೋದು, ಉಪಾಧಿ ಇರೋದು. ಯಾಕೆಂದ್ರೆ ಸಂಬಂಧ ಆಗ್ಬೇಕು ಅಂದ್ರೆ ಒಂದು ಸಮಷ್ಟಿ, ಇನ್ನೊಂದು ವ್ಯಷ್ಟಿ, ಎರಡಕ್ಕೂ ಸಂಬಂಧ ಆಗ್ಬೇಕು. ಆವಾಗ್ಲೇ ತಾನೇ ಬಿಡಿ 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 ಪ್ರಪಂಚ ಕಾಣಿಸೋದು. ಅದನ್ನ ಹೇಳಿದ್ರು ಮಾತರಿಶ್ವ ದದಾತಿ ಅಂತ ಹಿಂದೆ ಬಂದಿತ್ತು. ಯಾವ ಮಂತ್ರದಲ್ಲಿ? ಅನೇಜದೇಕ ಮನಸ್ಸೋ ಜವಿಯೋ, ಅದ್ರಲ್ಲಿ ಬಂತು ಅಂತ. ಹೌದು, ನೋಡ್ದೆ ನಾನಿವತ್ತು. ಅನೇಜದೇಕ ಮನಸ್ಸೋ ಜವಿಯೋ ನೈನ ದೇವ ಆಪ್ನುವನ್ ಪೂರ್ವಮ. ನೋಡಿ, ನೈನ ದೇವ ಆಪ್ನುವನ್ ಪೂರ್ವಮರ್ಷ ತದ್ರಾವತೋ ಅನ್ಯಾನ್ಯತೆ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ. ಇದನ್ನ ನಂಗೆ ಹೇಳುವಾಗ, ಎಕ್ಸ್ಪ್ಲೇನ್ ಮಾಡುವಾಗ ಕುಮಾರ್ ಏನ್ ಮಾಡಿದ್ರು, ಡಿಕ್ಷನರಿ ಸಹಾಯದಿಂದ ಇಟ್ಟುಕೊಂಡು, ಯಾಕಂದ್ರೆ ಪ್ರಮಾಣವಾಗಿರ್ಬೇಕು ಹೇಳೋದು, ಇಷ್ಟ ಬಂದನ್ನೆಲ್ಲ ಹೇಳ್ಬಾರ್ದು. ಅಲ್ಲಿ ಮಾತರಿಶ್ವ ಅನ್ನೋದಕ್ಕೆ ಹೇಳಿದ್ರು. ಮಾತರಿ ಅಂತಂದ್ರೆ ಏನು? ಆಕಾಶದಲ್ಲಿ, ಅವನು ಆಕಾಶದಲ್ಲಿ ಇರುವವನು. ಆಕಾಶದಲ್ಲಿ ಹೇಗಿದ್ದಾನೆ ಅಂತಂದ್ರೆ ಒಂದು ವಾಯು ರೂಪದಿಂದ, ಆಕಾಶದಿಂದ ಯಾರು ಹುಟ್ಟುದು ಅಂದ್ರೆ ವಾಯು. ಆಮೇಲೆ ಇನ್ನೊಂದು ಏನು ಅಂದ್ರೆ ಅಗ್ನಿ. ಅಗ್ನಿ ಹೇಗೆ 2 ಘರ್ಷಣೆಯಿಂದ ಪ್ರಕಟ ಆಗುವ ಅಗ್ನಿ. ಅಗ್ನಿ ಏನು? ಅಗ್ನಿಲಿ ನಮ್ಗೆ ಬಿಸಿ ಸಿಗತ್ತೆ. ಆಮೇಲೆ ವಾಯು, ಈ ವಾಯು ಅಗ್ನಿ ಇಬ್ರು ಸೇರಿ ಅವರಿಗೆ ಮಾತರಿಶ್ವ ಅಂತ ಹೆಸರು. 2 ಸೇರಿದ್ರೆ ಇವಾಗ ವಾಯು 2 ಭಾಗ ಯಾವ್ದಿದೆ ಅಂದ್ರೆ, ಆಕಾಶದಲ್ಲಿ ಬರೋದಕ್ಕೆ ಆಕ್ಸಿಜನ್, ವಾಯು ಅಂದ್ರೆ ಆಕ್ಸಿಜನ್. ಆಮೇಲೆ ಅಗ್ನಿ ಅಂತಂದ್ರೆ ಬಿಸಿ ಅಂತಂದ್ರೆ ಅದಕ್ಕೆ ಹೈಡ್ರೋಜನ್ ಅಂತ ಹೆಸರು. ಆಕ್ಸಿಜನ್ ಹೈಡ್ರೋಜನ್ ಸೇರಿದ್ರೆ ಮಾತರಿಶ್ವನಿಂದ ಏನಾಯ್ತು? ಆಪಹ, ನೀರು ಹುಟ್ಟಿತು. ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ. ಇದೇ ಉಪನಿಷತ್ ಮಂತ್ರದಲ್ಲಿ ಸ್ಪೆಷಾಲಿಟಿ. ಯಾಕೆಂದ್ರೆ ವಾಯು ಅಂತ ಅನಿಲ ಅಂತ ಮುಂದೆ ಬರುತ್ತೆ. ಆ ಅನಿಲ ಅಂತ ಹೇಳೋದಕ್ಕೆ ಮಾತರಿಶ್ವರ್ 2 ಒಂದೇ. ಯಾರು ಶುದ್ಧವ ಅಂತ ಅವನಲ್ಲಿ ನನ್ನ ಇದು ಸೇರ್ಲಿ, ಅಮೃತನಾಗಿರುವ. ಅದಕ್ಕೆ ಅವನನ್ನು ಏನ್ ಮಾಡಿದ್ರು? ಸತ್ಯ ಬ್ರಹ್ಮ, ಸತ್ಯ ಪರಮಾತ್ಮ. ಯಾವುದು ಸತ್ಯ ಬ್ರಹ್ಮವು ಅದು ಆದಿತ್ಯನು. ಅವನು ಸೂರ್ಯಮಂಡಲದಲ್ಲಿ ಇದ್ದಾನೆ, ಅವನೇ ನನ್ನ ಬಲಗಣ್ಣಲ್ಲೂ ಇದ್ದಾನೆ. ಅದಕ್ಕೆ ಅವ್ರ ಮಂತ್ರ ಏನ್ ಹೇಳ್ತೇನೆ, ಮಂತ್ರ ಎಲ್ಲ ಹೇಳೋಕ್ ಹೋಗ್ತಾ ಇಲ್ಲ, ಬರೀ ಅರ್ಥ ಹೇಳ್ತಿದ್ದಾನೆ. ಇವರಿಬ್ರು ಹೇಗಿದ್ದಾರೆ ಅಂದ್ರೆ ಒಂದಕ್ಕೊಂದು ಸಂಬಂಧ, ಅಂದ್ರೆ ಒಂದಕ್ಕೊಂದು ಸಹಾಯಕರಾಗಿದ್ದಾರೆ, ಒಬ್ರಿಗೊಬ್ರು. ಯಾರು ಒಬ್ರಿಗೊಬ್ರು ಅಂದ್ರೆ ಆ ಸೂರ್ಯ ಮಂಡಲದಲ್ಲಿರೋ ಪುರುಷ
ಸೂರ್ಯನ ನೋಡ್ತೀವಲ್ಲ, ಅಲ್ಲಿ ಬರೀ ಸ್ಟಾರ್ ಅನ್ಬೇಡಿ, ಬರೀ ಬೆಳಕು ಅನ್ಬೇಡಿ, ಅಲ್ಲಿ ಚೈತನ್ಯ ಪುರುಷ ಇರೋದ್ರಿಂದಾನೇ ಆ ಪ್ರಕಾಶ ಇರೋದು. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಆದಿತ್ಯ ಪುರುಷ ಅಂತ ಹೇಳ್ತಾರೆ. ಅವನು ರಶ್ಮಿಗಳ ಮೂಲಕ ಎಲ್ಲಿಗೆ ಬಂದ್ ಸೇರ್ತಾನೆ? ನಮ್ಮ ಕಣ್ಣಿಗೆ ಬಂದ್ ಸೇರ್ತಾನೆ, ಅವನ ಕಿರಣಗಳ ಮೂಲಕ. ಆಮೇಲೆ ಇವನು ಅಲ್ಲಿ ಹೋಗಿ ಹೇಗೆ ಸೇರ್ತಾನೆ? ತನ್ನ ಇಂದ್ರಿಯ ಅಂದ್ರೆ ಮನಸ್ಸಿನ ಭಾವನೆಯಿಂದ ಸೇರ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಇಂದ್ರಿಯಗಳಿಂದಲೂ ಅಷ್ಟೇ, ಕಣ್ಣಿಂದ ನಾವು ನೋಡ್ತೀವಲ್ವ ಸೂರ್ಯನನ್ನ, ಆದ್ರೆ ನೋಡುದನ್ನು ಮನಸ್ಸಿಂದ ತಾನೇ ಭಾವನೆ ಮಾಡ್ತೀವಿ. ಅದಕ್ಕೋಸ್ಕರ ಹೇಳಿದ್ರು ಇಂದ್ರಿಯಗಳು ಅಂತ ಹೇಳ್ಬಿಟ್ರು. ಆ ಇಂದ್ರಿಯಗಳಿಂದ ಇವನು ಅವನನ್ನ ತಿಳಿತಾನೆ. ಸೊ ಇಬ್ರು ಒಬ್ರಿಗೊಬ್ರು ಹೇಗಿದ್ದಾನೆ, ಇವನಿಗೆ ಕಿರಣದಿಂದ ಹೆಲ್ಪ್ ಮಾಡ್ತಾನೆ, ಇವನಿವನು ಭಾವನೆಯಿಂದ ಅವನನ್ನ ದೇವತೆಯಾಗಿ ಮಾಡ್ತಾನೆ. ಅವಾಗ ಹೇಳ್ತಾರೆ ಶರೀರ ಈ ಮಂತ್ರದಲ್ಲೇ ಬರುತ್ತೆ. ಜೀವನ ಶರೀರವನ್ನು ಬಿಟ್ಟು ಹೋಗುವ ಕಾಲದಲ್ಲಿ ಆದಿತ್ಯ ಮಂಡಲವನ್ನು ಶುದ್ಧವಾಗಿ ನೋಡ್ತಾನೆ. ಅಂದ್ರೆ ಕಿರಣಗಳು ಇಲ್ಲದೆ ಯಾರು ನೋಡ್ತಾನೆ? ಉಪಾಸಕ. ಯಾರು ಉಪಾಸಕನಾಗಿದ್ದಾನೋ, ಸಮುಚ್ಚಯ ಉಪಾಸಕ ಮಾಡಿರೋನು, ಅಂತ ಶ್ರೇಷ್ಠವಾದ ಹೈಯೆಸ್ಟ್ ಓಂಕಾರ ಉಪಾಸನೆ ಮಾಡೋನು ಹೇಗೆ ನೋಡ್ತಾನೆ ಆದಿತ್ಯ ಮಂಡಲ? ಅಂದ್ರೆ ಶುದ್ಧವಾಗಿ ನೋಡ್ತಾನೆ. ಯಾವ ಕಿರಣಗಳು ಇವನಿಗೆ ಏನು ಕಣ್ಣಿಗೆ ತೊಂದ್ರೆ ಮಾಡೋದಿಲ್ಲ. ಅವಾಗ್ಲೇ ಅವನಿಗೆ ತಿಳ್ಕೊಂಡ್ಬಿಡ್ತಾನೆ, ಇನ್ನೇನು ನನ್ನ ಅಂತಿಮ ಕಾಲ ಅಂತ. ಸೊ ಒಟ್ಟಲ್ಲಿ ಏನಾಯ್ತು, ದೃಷ್ಟಿಗೆ ಸಹಾಯಕವಾಗಿರೋದ್ರಿಂದ ಅವನು ಇವನಿಗೆ ಸಹಾಯಕವಾಗಿರೋದ್ರಿಂದ ಒಂದು ಪ್ರೂಫ್ ಏನ್ ಸಿಗತ್ತೆ? ಏಕತ್ವವನ್ನು ಹೇಳ್ತಾರೆ. ಆದಿತ್ಯ ಮಂಡಲದಲ್ಲಿರೋ ಪುರುಷ, ನಿನ್ನ ಕಣ್ಣಿನಲ್ಲಿರೋ ಪುರುಷ ಇಬ್ರು ಬೇರೆ ಬೇರೆ ದೇವತೆ ಅಲ್ಲ, ಒಂದೇ ದೇವತೆ. ಅದೇ ರೀತಿ ನೀವು ಎಲ್ಲ ದೇವತೆಗಳನ್ನು ತಗೋಬೇಕು. ಕಿವಿಲಿರೋ ದೇವತೆಗಳು, ದಿಗ್ ದೇವತೆಗಳು ಎರಡೂ ಒಂದೇ ಅಲ್ವಾ? ಹಾಗೆ ನಮ್ಮ ಶರೀರದಲ್ಲಿ ಎಲ್ಲ ದೇವತೆಗಳ ಸ್ಥಾನನೂ ಇದೆ. ಯಾಕಂದ್ರೆ ಇದೆಲ್ಲ ಭಾವನೆ ಮಾಡ್ಬೇಕು. ನಮ್ಗೆ ಇದನ್ನ ಯಾರು ಬೇರೆಯವ್ರು ಹೇಳ್ಕೊಡಕ್ ಹೋಗಲ್ಲ. ಯಾರು ಹೇಳ್ಕೊಡ್ತಾರೆ ಅಂತಂದ್ರೆ ಉಪನಿಷತ್ ಮಂತ್ರಗಳೇ ಹೇಳ್ಕೊಡ್ಬೇಕು, ಬೇರೆ ಯಾರು ಹೇಳ್ಕೊಡಕ್ಕೆ ಆಗೋದಿಲ್ಲ. ಸೊ ನಂತರ ನೋಡಿ ಪೂಷನ್ನೇ ಕರ್ಷೆ ಹೇಳ್ಬಿಟ್ಟು ಮುಂದಿನ ಮಂತ್ರಕ್ಕೆ ಹೋಗ್ತೀನಿ. ಓಂ ಪೂಷನ್ನೇ ಏಕಸ್ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಯೋ ಅಸೌ ಅಸೌ, ಎರಡು ಅಸೌ ಇದೆ. ಒಂದು ಸಮಷ್ಟಿ ರೂಪ, ಇನ್ನೊಂದು ವ್ಯಷ್ಟಿ ರೂಪ. ಪುರುಷ ಸೋ ಅಹಮಸ್ಮಿ, ಎರಡು ಏಕತ ಒಂದಾಯ್ತು. ಅದು ನಾನೇ ಆಗಿದ್ದೀನಿ, ಎರಡು ಬೇರೆ ಬೇರೆ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ನೆಕ್ಸ್ಟ್ ಮಂತ್ರ ನೋಡಿ. ಓಂ ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಇದು ಅಂತಿಮ ಪ್ರಾರ್ಥನೆ ಅಂತ ಹೇಳ್ತಾರೆ. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಅಥ ವಾಯು ಅಮೃತಂ. ಈಗ ಆತ ಅಂದ್ರೆ ಈಗ, ಯಾಕೆ ಇಂದು ಶರೀರದ ಕೆಲಸ ಆಯಿತು, ಈ ಮನುಷ್ಯ ಶರೀರ ಸಿಕ್ಕಿದ್ದಕ್ಕೆ ಏನ್ ಮಾಡ್ಬೇಕು ಅದು ಮಾಡಿ ಆಯ್ತು. ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಈ ಪ್ರಾಣವಾಯುವು, ನನಗೆ ಇಷ್ಟು ದಿನ ಸೇವೆ ಮಾಡಿರೋ ಈ ಪ್ರಾಣವಾಯುವು ಅಮೃತಂ ಅನಿಲಂ, ಅಮೃತವಾದ ಅನಿಲನನ್ನು ಅಂತಂದ್ರೆ ಆ ಯಾವುದು ಬದಲಾವಣೆ ಇಲ್ಲದ, ನಾಶ ಇಲ್ಲದ ಅನಿಲನಂದ್ರೆ ಮಹಾವಾಯುವನ್ನು, ಈ ಪ್ರಾಣವಾಯುವು ಮಹಾವಾಯುವನ್ನು ಸೇರಲಿ. ಇದಂ ಈ ಶರೀರವು ಭಸ್ಮಾಂತಂ, ಅದು ಭಸ್ಮವಾಗಲಿ. ಯಾಕೆ ಇದನ್ನ ಆಹುತಿ ಕೊಡ್ತಾರೆ ಅಗ್ನಿಗೆ? ಯಾವುದರಿಂದ ಬಂದಿರೋದು? ಹಿಂದೆ ಹೇಳಿದ್ರಲ್ಲ, ಮಾತರಿಶ್ವ ಹುಟ್ಟಿಸವನು. ಹೇಗ್ ಹುಟ್ಟಿಸ್ದ ಅವನು ಅಂತಂದ್ರೆ, ಒಂದು ಆಕಾಶದಿಂದ ಹುಟ್ಟಿರೋ ವಾಯು, ಆಮೇಲೆ ಬೆಂಕಿ, ಕಟ್ಟಿಗೆ ಘರ್ಷಣೆಯಿಂದ ಹುಟ್ಟಿರೋ ಬೆಂಕಿ, ಎರಡರಿಂದಾನು ಯಾರು ಎರಡನ್ನೂ ಕೂಡಿಸಿ ಮಾಡ್ತಾನೋ ಅವನು ಮಾತರಿಶ್ವ. ಅದರಿಂದ ಅವನು ಹುಟ್ಟಿಸಿರೋ ನೀರು,
ಆ ನೀರು ಪಂಚಾಗ್ನಿ ವಿದ್ಯೆಯಿಂದ ಹೋಗಿ ಏನಾಯ್ತು, ಒಂದು ಪುರುಷಾಕಾರವನ್ನು ತಗೊಂಡಿತ್ತು. ಆ ಪುರುಷಾಕಾರ ತಗೊಳ್ಳೋವಾಗ್ಲೇ ಡಿಸೈಡ್ ಆಗಿತ್ತು, ಇದು ಎಷ್ಟು ದಿವಸ ತಗೊಂಡ್ ಬದುಕಿರ್ಬೇಕು, ಯಾವಾಗ ಇಲ್ಲಿಂದ ಹೋಗ್ಬೇಕು ಅಂತ. ಇವಾಗ ಅದರ ಕೆಲಸ ಮುಗೀತು, ಆ ಶರೀರ ಬಂದಿದ್ದ ಕೆಲಸ ಮುಗೀತು. ಇವಾಗ ಅದು ಹೋಗ್ಬೇಕಲ್ವಾ, ಆ ಟೈಮ್ ಅಲ್ಲಿ ಈ ದೇಹ ಇಂಬೂದಿನೇ ಆಗ್ಬೇಕು. ಯಾಕಂದ್ರೆ ಅಗ್ನಿಗೆ ವಾಪಸ್ ಇದನ್ನ ಕೊಡ್ಬೇಕು. ಯಾಕಂದ್ರೆ ವಾಯು ಅಗ್ನಿ ಸಹಾಯದಿಂದ ಈ ಶರೀರ ತಿರುಗು ಏನಾಗ್ಬಿಡತ್ತೆ, ಅದು ಮೊದಲಿನದಕ್ಕೆ ಅನ್ಮ್ಯಾನಿಫೆಸ್ಟ್ ಇದಕ್ಕೆ ಹೊರಟೋಗ್ಬಿಡುತ್ತೆ. ಆವಾಗ ಏನ್ ಹೇಳ್ಬೇಕು, ಓಂ ಕ್ರತುವೆ, ಸಂಕಲ್ಪ ರೂಪನಾದ ಅಗ್ನಿ. ಅಗ್ನಿ ಅಂದ್ರೆ ಇಲ್ಲಿ ಪರಮಾತ್ಮ. ಯಾವ ಪರಮಾತ್ಮ ನೀವು ಮಾಡಿರೋ ಸಂಕಲ್ಪಗಳಿಗೆಲ್ಲ ಸಾಕ್ಷಿಯಾಗಿದ್ದಾನೆ. ನೀವು ಅಧ್ಯಯನ ಮಾಡಿದಾಗ ಅಥವಾ ನೀವು ಯಜ್ಞ ಮಾಡಿದಾಗ, ದಾನ ಮಾಡಿದಾಗ, ತಪಸ್ಸು ಮಾಡಿದಾಗ ಯಾವ ಭಾವನೆಯಿಂದ ಮಾಡಿದ್ದೀರಾ, ಪರಮಾತ್ಮನನ್ನು ಹೇಗೆ ನೋಡಿದೀರಾ, ಅದೆಲ್ಲ ಅದಕ್ಕೆ ಕ್ರತು, ಅವನಿಗೆ ಕ್ರತುವೆ ಅಂತ ಹೆಸರು. ಅವನು ಸಂಕಲ್ಪರು. ಯಾಕಂದ್ರೆ ಸಂಕಲ್ಪ ಮಾಡಿರ್ತಿರಲ್ಲ, ಮೊದಲು ಎಂತ ನಾವು ಉಪನಿಷತ್ತು ಶ್ರವಣ ಎಲ್ಲ ಮಾಡೋಕ್ ಮುಂಚೆ ನಮ್ ಸಂಕಲ್ಪ ಹೇಗಿರ್ತಿತ್ತು, ನಾನು ನನ್ನದು ಅಷ್ಟರಲ್ಲೇ ಇರ್ತಿತ್ತು. ಇವಾಗ ಏನಾಯ್ತು, ನಮ್ಗೆ ಪುನಃ ಏನ್ ಹೇಳ್ಕೊಡ್ತಾರೆ ನೋಡು, ಎಲ್ಲಾರು ಚೆನ್ನಾಗಿರೋ ಅಂತ ಹೇಳಿ ಎಲ್ಲಾರಲ್ಲಿ ನೀನು ಸೇರ್ತೀಯ, ನಿನ್ನದು ಸೇರತ್ತೆ, ತಿರುಗು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಇವಾಗ ಒಂದ್ಸರಿ ಮನೇಲಿ ಇರೋರು ಎಲ್ಲರಿಗೂ ಊಟ ಕೊಡ್ತೀನಿ ಅಂತ ತಾಯಿ ಹೇಳಿದ್ಲು. ಅವಾಗ ನಾವು ಹೋಗಿ ಕೇಳ್ಬೇಕಾ, ನನಗೂ ಊಟ ಕೊಡ್ತೀಯಾ ಅಂತ. ಅವಾಗ ತಾಯಿ ಏನ್ ಹೇಳ್ತಾಳೆ, ನಾವು ಯಾವಾಗ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ನೋ ಎಲ್ಲರಿಗೂ ಕೊಡ್ತೀನಿ, ಅದ್ರಲ್ಲಿ ತಿರುಗು ಕೇಳೋದು ನನಗ್ ಕೊಡ್ತೀಯಾ ಅಂತ. ಸೊ ಅದನ್ನ ನೋಡಿ, ನಮ್ಗೆ ಆ ಸಂಕಲ್ಪ ಮೊದಲು ವ್ಯಷ್ಟಿ ಆಗಿದ್ದಾಗ ನಾನು ನನ್ನದು ಕೇಳ್ತಿದ್ವಿ. ಇವಾಗ ಏನ್ ಮಾಡ್ತಿದೀವಿ, ಮನಸಾರ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಲ್ವಾ, ಆ ಸಂಕಲ್ಪವನ್ನ ಜ್ಞಾಪಿಸು ಅಂತ ಹೇಳ್ತಾರೆ. ಸ್ಮರಿಸು, ಮಾಡಿರುವುದನ್ನ ಸ್ಮರಿಸು. ಅಂದ್ರೆ ಇದುವರೆಗೂ ನೀನು ಓಂಕಾರದಲ್ಲಿ ಹೇಗೆ ಮಾಡಿದೆ, ಉಪಾಸನೆ ಮಾಡುವಾಗ ಏನೇನು ಶ್ರವಣ ಮಾಡಿದೀಯಾ, ಭೇದವನ್ನು ಶ್ರವಣ ಮಾಡಿದೀಯಾ, ಅಭೇದವನ್ನು ಶ್ರವಣ ಮಾಡಿದೀಯಾ. ಅಟ್ ಲೀಸ್ಟ್ ಪರಮಾತ್ಮ ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ತೈತ್ರಿಯ ಹೇಳ್ತು. ಯಾರು ಪರಮಾತ್ಮ ಅಂದ್ರೆ ಅವನಿಗೆ ಹೆಸರೇನು, ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ, ಅನಂತಂ ಬ್ರಹ್ಮ ಅಂತ. ಅವನು ಎಲ್ಲಿ ನೋಡ್ಬೇಕು ಅಂದ್ರೆ ಯೋ ವೇದ ನಿಹಿತಂ ಗುಹಾಯಾಮ್, ಈ ಹೃದಯದಲ್ಲಿ ಇದ್ದಾನೆ, ಅವನನ್ನ ಇಲ್ಲೇ ನೋಡು, ಅದನ್ನೆಲ್ಲ ಸ್ಮರಿಸು. ನೋಡಿ ಎಷ್ಟ್ ಚೆನ್ನಾಗಿದೆ. ಸ್ಮರ ಅಂದ್ರೆ ಸ್ಮರಿಸು. ರಿಮೆಂಬರ್ ದಟ್. ನಿಮ್ಗೆ ಸೂಟ್ ಕೇಸ್ ಅಲ್ಲಿ ಸಾಮಾನ್ ಇಟ್ಕೊಂಡು ಬೇರೆ ಊರಿಗೆ ಹೋದ್ರಿ, ಸೂಟ್ ಕೇಸ್ ತೆಗೆದ ತಕ್ಷಣ ಮೇಲ್ ಯಾವ ಸಾಮಾನ್ ಸಿಗುತ್ತೆ, ನೀವು ಯಾವುದು ಮೇಲೆ ಇಟ್ಟೀರೋ ಅದು ಸಿಗತ್ತೆ ಅಲ್ವಾ. ಅದೇ ರೀತಿ ನಿಮ್ಮ ಅಂತಃಕರಣದಲ್ಲಿ ಯಾವ ಎಲ್ಲವನ್ನು ಹೇಗಿಟ್ಟಿರ್ತೀರೋ, ಅದ್ರಲ್ಲಿ ಯಾವುದು ಹೆಚ್ಚಾಗಿ ಇಟ್ಟಿರ್ತೀರೋ, ಪ್ರಧಾನವಾಗಿ ಇಟ್ಟಿರ್ತೀರೋ, ಅದು ತಾನೇ ಮೆಮರಿಲಿರುತ್ತೆ. ಅದಕ್ಕೆ ಹೇಳ್ತಾರೆ, ನೀವು ಅದನ್ನ ಪುರುಷಾರ್ಥ ಹಾಕುವಾಗ ಮಾಡಿರ್ಬೇಕದನ್ನ. ಮಂತ್ರ ಓದುವಾಗ ಮಂತ್ರ ಚಾಂಟ್ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಅನ್ಕೊಂಡ್ಬಿಟ್ರೆ, ಆ ಮಂತ್ರದ ಅರ್ಥನೇ ಗೊತ್ತಿಲ್ದಿದ್ರೆ ಪುಣ್ಯ ಏನೋ ಬರುತ್ತೆ, ಬರಲ್ಲ ಅಂತ ವಿಚಾರ ಬರಲ್ಲ. ನಮ್ಗೆ ಪುಣ್ಯ ಬೇಕಾದಷ್ಟು ಬರುತ್ತೆ. ನೀವ್ ಈವನ ಧ್ಯಾನ ಮಾಡ್ತಿರಲ್ಲ, ಒಂದು 10 ನಿಮಿಷ ಆ ಏಕಾಗ್ರತೆಯಿಂದನೂ ಗುರುಜಿ ಹೇಳ್ತಾರೆ ಬೇಕಾದಷ್ಟು ಪುಣ್ಯ ಬರುತ್ತೆ. ಆದ್ರೆ ನಿಮಗೆ ವಿಚಾರ ರೂಪಿ ಜ್ಞಾನ ಬರುವುದಿಲ್ಲ, ಖಂಡಿತ ಬರುವುದಿಲ್ಲ. ನಾಪ್ತಾ ಇಟ್ಕೊಳ್ಳಿ. ಒಬ್ಬ ಏನಾಯ್ತಂದ್ರೆ, ಅವನಿಗೆ ಅರಬಿ ಕುದುರೆ ಅಂದ್ರೆ ಬಹಳ ಇಷ್ಟ, ತುಂಬಾ ಇಷ್ಟ ಅರಬಿ ಕುದುರೆ ಅಂತ. ಅವನು ಏನ್ ಮಾಡ್ತಾನೆ, ಯಾರನ್ನು ಕೇಳಿದ್ರೆ ಅರಬಿ ಕೊಡ್ತೇವೆ, ರಾಜನ್ನೇ ಕೇಳು. ಇವಾಗ ಮರ್ಸಿಡೀಸ್ ಬೆನ್ನು ಅಥವಾ ಇನ್ನೇನೋ BMW ಕಾರ್ ಕೇಳಿದಂಗೆ ಅಷ್ಟು ಇದು ಯಾರ್ಯಾರೋ ಕೊಡಕ್ಕಾಗತ್ತ. ಅವ್ರು ಏನ್ ಮಾಡಂತೆ, ರಾಜನ ಹತ್ರ ಹೋಗಿ ಹೇಳು, ನನ್ಗೆ ಅರಬಿ ಕುದುರೆ ಬೇಕು. ರಾಜ ಹೇಳಿದಂತೆ, ನೀನು ನನ್ನ ಪ್ರಜೆ, ಎಲ್ಲಾ ಪ್ರಜೆಗಳಲ್ಲಿ ನಿನ್ನ ಹತ್ರ ಏನ್ ಸ್ಪೆಷಾಲಿಟಿ ಇದೆ ನಾನು ನಿನ್ ಕೊಡಕ್ಕೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ. ಅವನು ಹೇಳಿದಂತೆ, ನೀವ್ ಏನ್ ಹೇಳ್ತಾರೆ ಅದ್ ಮಾಡ್ತಾ ತೋರಿಸ್ತೀನಿ. ಅವನು ಹೇಳ್ತಾನೆ, ನನಗೆ ಸಮಾಧಿಲಿ ಹೋಗಿರೋ ನೋಡಿದಿಲ್ಲ, ಧ್ಯಾನದಲ್ಲಿ ಏಕಾಗ್ರವಾಗಿ ಕೂತಿರ್ತಾರಲ್ಲ, ನಾನ್ ಅವ್ರು ನೋಡಿಲ್ಲ, ನೀನು ಸಮಾಧಿ ಹಾಕಿ ತೋರಿಸು ನನ್ನ ಎದುರಿಗೆ, ನಾನ್ ನಿನ್ಗೆ ಅರಬಿ ಕುದುರೆ ಕೊಡ್ತೀನಿ. ಹಾ ಇವ್ರು ಸರಿ ಬಿಟ್ಟ, ಏನ್ ಮಾಡ್ದ, ಹೋದ. ಯಾರು ಒಬ್ಬ ಸನ್ಯಾಸಿ ಗುರುನ ಹಿಡ್ಕೊಂಡು ಅವ್ರ ಹತ್ರ ಗಲಾಟೆ ಮಾಡಿ ಕಲ್ತ್ಕೊಂಡ. ಆಮೇಲೆ ಅವ್ರು ಹೇಳ್ಕೊಟ್ಟು ಮತ್ತೆ ಓಡ್ತಾ ಇದ್ದಾನೆ. ಅವ್ರು ಕರೀತಾ ಇದ್ದಾರೆ, ಅದೇ ವಾಪಸ್ ಬರೋದು ಹೇಳ್ಕೊಡ್ತೀನಿ ಕಣೋ,
ಏಕಾಗ್ರ ಮಾಡೋರು ಹೇಗೋ ಹಾಗೆ ವಾಪಸ್ ಬರೋದು. ಇವನಿಗೆ ಅವಾಂತರ ಹಾಗೆ ಬಂದ್ಬಿಟ್ಟಿದ್ದಾನೆ. ಬಂದ್ಬಿಟ್ಟು ಏನಾಯ್ತು, ಎಲ್ಲಾ ಸಭೆ ತುಂಬಾ ಜನ ಸೇರಿದ್ರು. ಇವನಿಗೆ ಸೆಂಟರ್ಲಿ ಒಂದು ಪೋರ್ಷನ್ ಇವನಿಗೆ ಎಲ್ಲ ನೀಟಾಗಿ ಹಾಕೊಟ್ಟಿದ್ದಾರೆ, ಅಲ್ಲಿ ಕೂತಿದ್ದಾನೆ. ಇವನು ಏನ್ ಮಾಡ್ದ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ಹೇಳ್ಕೊಟ್ಟಂಗೆ ಸಮಾಧಿಗೆ ಹೊರಟದ. ಎಲ್ಲರಿಗೂ ಮೊದ್ಲು ಅನುಮಾನ, ನಾಟಕ ಮಾಡ್ತಿದ್ದಾನೋ ನಾವೆಲ್ಲ ಅನ್ಕೋತೀವಲ್ವಾ ಎಷ್ಟೋ ಸರಿ ನೋಡಿದ್ರೆ ಇಲ್ಲ, ಅವನಿಗೆ ಏನು ಗೊತ್ತಾಗ್ತಿಲ್ಲ. ಸರಿ ಗೊತ್ತಾಯ್ತು, 1 ದಿವ್ಸ ಆಯ್ತು, 2 ದಿವ್ಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ಇವಾಗ ಏನ್ ಮಾಡ್ತಾನೆ, ಅದು ಹೊರಗಡೆ ಕೂತಿದ್ದಾನೆ ಇವನು. ಸರಿ, ಒಂದ್ ರಾಜ ಏನ್ ಮಾಡ್ಬಿಟ್ಟ, ಒಂದೊಂದು ಶೆಲ್ಟರ್ನ ಕಟ್ಟಿಸ್ಬಿಟ್ಟ, ಮಂಟಪನ ಕಟ್ಟಿಸ್ಬಿಟ್ಟ. ಅಟ್ಲೀಸ್ಟ್ ಮಳೆ ಇದು ಏನು ಬರ್ತೆ ಆಗ್ಲಿ ಅಂತ. ಹಾಗೆ ಆಗ್ಬಿಟ್ಟು ಕೊನೆಗೆ ರಾಜಾನು ಹೋಗ್ಬಿಟ್ಟ, ಅವನ ಮಗಾನು ಆಗ್ಬಿಟ್ಟು ಎಷ್ಟೋ ಪೀಳಿಗೆ ಹೊಟ್ಟೋಯ್ತು. ಒಂದ್ಸಲಿ ಭೂಕಂಪ ಬಂದ್ಬಿಟ್ಟು ಏನಾಯ್ತು, ಈ ಮಂಟಪನು ಏನಾಗತ್ತೋ ಇದು ಒಳಗೊಟ್ಟೋಯ್ತು. ಇಷ್ಟ್ರೊಳಗೆ ಏನಾಗುತ್ತೆ, ಜನಗಳೆಲ್ಲ ಮೊದ್ಲು ಅವನನ್ನ ಪೂಜೆ, ಅದೊಂದು ದೇವ್ರು ಅಂತ ಎಲ್ಲ ನೋಡಕ್ ಬರೋರು ಮಾಡ್ತಿದ್ರು. ಇವಾಗ ಭೂಗರ್ಭದಲ್ಲಿ ಹೋಗ್ಬಿಟ್ಟಿದೆ, ಎಷ್ಟೋ ವರ್ಷಗಳು ಕಳೆದು ಬಿಟ್ಟಿದೆ. ಅಲ್ಲಿ ಯಾರು ನೆಕ್ಸ್ಟ್ ಮನೆ ಏನೋ ಕಟ್ಟಬೇಕು ಅಂತ ಆಗಿರ್ತಿರೋವಾಗ ಏನಾಯ್ತು, ಯಾವ್ದೋ ಒಂದು ಪೀಸ್ ಕಟ್ ಆಗ್ಬಿಡ್ತು, ಮಂಟಪದ ಮೇಲಿನ ಪೀಸ್. ಅದು ಇವನ್ ತಲೆ ಮೇಲೆ ಪಟ್ ಅಂತ ಬಿದ್ದಿದೆ. ಬಿದ್ದಾಗ ಏನಾಯ್ತು, ಇವನಿಗೆ ಆ ಸಮಾಧಿ ಕ್ಲಿಯರ್ ಇದಾಗ್ಬಿಡ್ತು. ಆವಾಗ ಬಾಯಲ್ಲಿ ಒಂದು ಫಸ್ಟ್ ಶಬ್ದ ಏನ್ ಬಂತು, ಅರಬಿ ಕುಂದಲಿಯಲ್ಲಿ ನನಗೆ. ನೋಡಿದ್ರ, ಬಟ್ ಅವನು ಅಷ್ಟೋ ದಿವ್ಸ ಮಾಡಿದಕ್ಕೆ ಅವನಿಗೆ ಪುಣ್ಯ ಬರ್ಬೋದು, ಬಟ್ ವಿಚಾರ ಬರ್ಲಿಲ್ವಲ್ಲ, ವಿವೇಕ ಬರ್ಲಿಲ್ವಲ್ಲ. ನೋಡಿ ಅವನು ಹಾಗೆ. ಅದಕ್ಕೋಸ್ಕರ ಹೇಳ್ತಾರೆ, ಇದೇ ಎಲ್ಲ ನಾವು ಚಿಕ್ಕ ಚಿಕ್ಕ ವಿಷಯ ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಶ್ರವಣ ಮಾಡ್ದಾಗ್ಲೇ ಗೊತ್ತಾಗ್ತದೆ. ನಿಜವಾಗ್ಲೂ ಇಷ್ಟೆಲ್ಲ ವಿಷಯ ಇದೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ನಾವೇನ್ ಅನ್ಕೊಂಡಿದೀವಿ, ಒಂದ್ ಚಿಕ್ಕ ಸ್ತೋತ್ರ ಹೇಳ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿದ್ವಿ. ಇಲ್ಲ ಅಲ್ಲ, ಪರಮಾತ್ಮ ಅಂದ್ರೆ ಯಾರು, ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಹೇಗೆ ಕರ್ಕೊಂಡು ಹೋಗ್ತಾನೆ, ಏನೆಲ್ಲ ಆಗತ್ತೆ. ಅದಕ್ಕೆ ಯಾಕೆಂದ್ರೆ ಅಂತಿಮ ಕಾಲದಲ್ಲಿ ಉಂಟಾಗುವ ಸ್ಮೃತಿ ಇದೆಯಲ್ಲ, ಅದು ಕಂಪ್ಲೀಟ್ ಅವನ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ಚೆನ್ನಾಗಿ ನಾವು ಕಳ್ಸ್ಕೊಬೇಕು ಯಾವ ಸ್ಮೃತಿ ಬರುತ್ತೋ. ಅದಕ್ಕೋಸ್ಕರ ಹೇಳ್ತಾರೆ, ಜೀವಾತ್ಮನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ, ಅವನು ಎಲ್ಲಿ ಹೋಗ್ತಾನೆ ಅಂತ. ಆವಾಗ ಸದ್ಭಾವನೆ ಕಡೆಗೇ ಹೋಗ್ಬೇಕು. ಅದಕ್ಕೆ ನಾವು ಪ್ರಾಕ್ಟೀಸ್ ಆಗಿರ್ಬೇಕು. ನಮಗೆ ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ತದಾಸಿಯತೆ ಯತ್ ತಪಸ್ಸೆ ಕೌಂತೆಯ ತತ್ ಕುರುಷ್ವಂ ಮಗರ್ಪಣಂ. ಹೇಗೆ ಪರಮಾತ್ಮ ಹೇಳಿದಾನೋ, ನಾವು ಏನೇ ತಿನ್ನುವಾಗ ನಮ್ಮ ಎಲ್ಲ ಆಕ್ಷನ್ಸ್ ಅವನನ್ನ ಜ್ಞಾಪಕ ಇಟ್ಟುಕೊಂಡು ಮಾಡ್ಬೇಕು. ಅದು ತುಂಬಾ ಮುಖ್ಯ. ಎಷ್ಟೆಷ್ಟು ಪರಮಾತ್ಮನ ಜ್ಞಾಪಕ ಇಂದ ಮಾಡ್ತೀವೋ ಅಷ್ಟೆಷ್ಟು ನಮ್ಗೆ ನಮ್ಮ ಮೆಮರಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದ್ರು, ನೀ ಮಾಡಿರೋದೇ ಏನಾಗುತ್ತೆ ನಿನ್ಗೆ ಕೊನೆ ಮೊಮೆಂಟ್ ಅಲ್ಲಿ ಬರುತ್ತೆ. ಆಮೇಲೆ ಎಂ ವಾಪಸ್ ಪರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಮ್ ತಮ್ ವೇತ್ತಿ ಕೊಂತೆಯ ಸದಾ ತದ್ಭಾವ ಭಾವಿತ. ಟಾಪಿಕ್ ಬಂತು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಇದ್ರಲ್ಲಿ ಏನಾಗುತ್ತೆ, ಯಾವುದೇ ಎನಿಮಲ್ಸ್ ಎಲ್ಲ ಎನಿಮಲ್ಸ್ ಏನಿದ್ರು ಹೊರಗೆ ಇರ್ಬೇಕು. ಅದನ್ನ ತುಂಬಾ ಮನೆ ಒಳಗೆ ಸೇರಿಸಿ ಇದು ಮಾಡೋದು ಪದ್ಧತಿ ಇಲ್ಲ. ಯಾಕೆಂದ್ರೆ ನಮ್ಗೆ ಅದ್ರ ಅಂತಿಮ ಕಾಲದಲ್ಲಿ ಅದ್ರ ಜ್ಞಾನ ಬರೋದು ಒಳ್ಳೆ. ಅದಕ್ಕೆ ಮೊದ್ಲಿಂದ ಪ್ರಾಕ್ಟೀಸ್ ಮಾಡ್ಬೇಕು. ಒಳ್ಳೆ ಹೆಸರು ಇಡ್ಬೇಕು, ಅದಕ್ಕೆ ಒಳ್ಳೊಳ್ಳೆ ಹೆಸರು ಇಟ್ಬಿಡಿ. ಆಮೇಲೆ ಅದನ್ನ ಜ್ಞಾಪಿಸ್ಕೊಳ್ಳೋವಾಗೆಲ್ಲ ಅದ್ರಲ್ಲೂ ಚೈತನ್ಯ ಇದೆ, ಅದ್ರಲ್ಲೂ ಅದೇ ಪರಮಾತ್ಮ ಇದ್ದಾನೆ ಅಂತನಾದ್ರೂ ನಾವು ಪುನಃ ಮೆಲುಕು ಹಾಕ್ಬೇಕು. ಇಲ್ಲದಿದ್ರೆ ಏನಾಗತ್ತೆ, ಅಂತಿಮವಾಗಿ ಹೇಳ್ತಾನೆ ನೋಡಿ, ಅದೇ ಭಾವ ಹೊಂದುತ್ತಾನೆ ಅಂತ ಹೇಳಿದ್ರು. ಸೊ ಅಂತ ಪರಮಾತ್ಮನನ್ನ ಇವಾಗ ಹೇಳ್ತಾರೆ, ಓಂ ಕ್ರತೋ ಸ್ಮರ ಕೃತಂ ಸ್ಮರ. ನಾ ಮಾಡಿರೋದನ್ನ ಸ್ಮರಣೆ ಮಾಡು, ಏನೇನ್ ಸಂಕಲ್ಪ ಮಾಡಿದ್ದನೋ ಅದನ್ನ ಸ್ಮರಿಸು ಸ್ಮರಿಸು ಅಂತ ಹೇಳ್ತಾರೆ. ಅಥ ಇದಾನಿ ಮಮ ಭವಿಷ್ಯತೋ ವಾಯು ಪ್ರಾಣ ಅಧ್ಯಾತ್ಮ ಪರಿಚ್ಛೇದಂ ಹಿತ್ವಾ ಅಧಿದೈವತಾತ್ಮಾನಂ ಸರ್ವಾತ್ಮಕಂ ಅನಿಲಂ ಅಮೃತಂ ಸೂತ್ರಾತ್ಮಾನಂ ಪ್ರತಿಪದ್ಯತ ಇತಿ ವಾಕ್ಯಶೇಷ. ಅಥ ಇನ್ನೇನ್ ಇವಾಗ ಈ ಶರೀರ ಬಿಡೋ ತಯಾರಾಗಿದ್ದೀನಿ ನಾನು. ಈ ನಾನು ಅನ್ನೋದು ಈ ಸ್ಥೂಲ ಶರೀರವನ್ನು ಬಿಟ್ಟು ಹೊರಡಕ್ಕೆ ಈ ನನ್ನ ವಾಯು ಏನಾಗತ್ತೆ, ಪ್ರಾಣ ಈ ಆಧ್ಯಾತ್ಮಕದ ಈ ಶರೀರದಲ್ಲಿ ಮಧ್ಯ ಸಿಕ್ಕೊಂಡಿದೆಯಲ್ಲ ಪ್ರಾಣ ಓಡಾಟ, ಅದು ಇದನ್ನ ಬಿಟ್ಟು ಬೌಂಡ್ರಿ ಬಿಟ್ಟು ಅಧಿದೈವವಾಗಿದ್ದಾನಲ್ಲ. ಯಾರು ಈ ವಾಯುಗೆ ಏನ್ ಹೆಸರು, ಸರ್ವಾತ್ಮಕ. ಎಷ್ಟು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ನೋಡಿ. ಇವತ್ತು ಹೇಳಿದ್ನ ಗೊತ್ತಂದ,
ಆಕ್ಸಿಜನ್ನೇ ವಾಯು, ಅವನೇ ಸರ್ವಾತ್ಮಕ. ಆಕ್ಸಿಜನ್ ಇಲ್ದೆ ನಾವು ಯಾರು ಬದುಕೋಕಾಗುತ್ತೆ? ಇವಾಗ ಕರೋನಾಗೆ ನನಗ್ ಗೊತ್ತೇ ಇರ್ಲಿಲ್ಲ, ಆ ಆಕ್ಸಿಜನ್ ತಗೊಳ್ಳೋದು ಡಿಫಿಷಿಯನ್ಸಿ ತಾನೆ, ಅದನ್ತಾನೆ ಹೇಳ್ತಾರಂತೆ, ಅದೇ ತೊಂದ್ರೆ ಅಂತ. ನೋಡಿ ಹೇಗಿದ್ದಾನೆ ಅವನು ವಾಯು, ಆಕ್ಸಿಜನ್ ಅನ್ನೋದು ಸರ್ವಾತ್ಮಕನಾಗಿದ್ದಾನೆ. ಅಂತ ಆಕ್ಸಿಜನ್ ಹರಡಿಕೊಂಡಿದ್ದಿಲ್ಲ, ಅದ್ರಲ್ಲಿ ಹೋಗಿ ಸೇರ್ಲಿ. ಅದಕ್ಕೆ ಯಾಕೆಂದ್ರೆ ಸಾವಿಲ್ಲ, ಅದಕ್ಕೆ ಅವನ ಅನಿಲ ಅಂತ ಹೇಳಿದ್ರು. ಅಂತ ಸೂತ್ರಾತ್ಮನನ್ನು, ಮಾತರಿಶ್ವರನನ್ನು ಸೇರ್ಕೊಳ್ಳಿ. ಅವನ ಎಷ್ಟ್ ಚೆನ್ನಾಗಿದೆ. ಈ ಮಾತರಿಶ್ವ ಹೇಗಿದ್ದಾನೆ ಅಂದ್ರೆ, ಚೈತನ್ಯ ಪುರುಷ ಇರೋದ್ರಿಂದ ಆ ಆಕಾಶದಿಂದ ಹುಟ್ಟಿದ ವಾಯು ಅಗ್ನಿ ಎರಡನ್ನು ಸೇರಿ ಎಲ್ಲವನ್ನು ಮಾಡೋದ್ರಿಂದ ಇವನಿಗೆ ಸೂತ್ರಾತ್ಮ ಅಂತ ಹೆಸರು. ಸೂತ್ರಾತ್ಮ ಆಗ್ಬೇಕು ಅಂದ್ರೆ ಇವನಿಗೆ ಆ ಚೈತನ್ಯದ ಇದರಿಂದ ಎರಡು ಸೇರಿರ್ಬೇಕು. ನೆಕ್ಸ್ಟ್ ಹೇಳ್ತಾನೆ, ಈ ಸೂತ್ರಾತ್ಮನನ್ನು ಸೇರಿಕೊಳ್ಳಲಿ ಅಂತ ಹೇಳಿದ್ರು. ಅಮೃತಂ ಪ್ರತಿಪತ್ತಿ ಲಿಂಗಂ ಛೇದಂ ಜ್ಞಾನ ಕರ್ಮ ಸಂಸ್ಕೃತಂ ಉತ್ಕ್ರಾಮತು ಇತಿ ದ್ರಷ್ಟವ್ಯಂ. ಈ ಲಿಂಗ ಶರೀರ ಇದೆಯಲ್ಲ, ಈ ಲಿಂಗ ಶರೀರ ಎಲ್ಲಿ ಹೋಗಲಿ? ಜ್ಞಾನ ಕರ್ಮಗಳಿಂದ ಸಂಸ್ಕಾರ ಹೊಂದಿದೆ. ಸಮುಚ್ಚಯ ಮಾಡಿದ್ರಲ್ಲ ನೀವು, ನಿಮ್ಮ ಕರ್ಮ ನಿಮ್ಮ ಉಪಾಸನೆ ಎರಡು ಸೇರಿಸಿ ಮಾಡಿದ್ರಿಂದ ಈ ಲಿಂಗ, ಇಲ್ಲೇ ಪ್ರೂಫ್ ಕೊಡ್ತಾರೆ ಶಂಕರಾಚಾರ್ಯರು. ಈ ತಿರಿ ಕೇಳ್ಕೊಂಡಿರೋದ್ರಿಂದ ಇನ್ನೂ ಜೀವಾತ್ಮನಾಗಿಯೇ ಇದ್ದಾನೆ ಇವನು. ಲಿಂಗ ಶರೀರ ಇರೋದ್ರಿಂದ ಇವನೇನಾಯ್ತು, ಈ ಶರೀರ ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಇದು ಕ್ರಮ ಮುಕ್ತಿನೇ ಅಂತ ಚೆನ್ನಾಗಿ ಬರೀತಾರೆ 100%. ಮೊದಲನೇ ಮಂತ್ರ ಏನಾಯ್ತು? ಈಶಾವಾಸಮಿದಂ ಸರ್ವ ಯತ್ಕಿಂಚ ಜಗತ್ಯಾಂ ಜಗತ್, ಅದು ಹೈಯೆಸ್ಟ್. ಅದು ಏನಾಯ್ತು, ಇಲ್ಲಿ ಬದುಕಿರೋವಾಗ್ಲೇ ಶರೀರ ಬಿಡ್ಬೇಕಾಗೂ ಇಲ್ಲ, ಇಲ್ಲಿ ಇರೋವಾಗ್ಲೇ ಈಗಲೇ ಏನಾಗ್ಬಿಟ್ಟ, ಅವನು ಮುಕ್ತನಾಗ್ಬಿಟ್ಟಿದ್ದ. ಅದು ಆ ಮಂತ್ರ. ಈ ಮಂತ್ರಕ್ಕೂ ಆ ಮಂತ್ರಕ್ಕೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ? ಇವನು ಬ್ರಹ್ಮಲೋಕಕ್ಕೆ, ಆದ್ರೆ ಇವನು ಬ್ರಹ್ಮಲೋಕಕ್ಕೆ ಹೋಗಿ ಆ ಈಶಾವಾಸಮಿದಂ ಸರ್ವ ಅನ್ನೋದು ತುಂಬಾ ಸುಲಭವಾಗಿ ತಿಳ್ಕೊಳ್ತಾನೆ. ಇವನಿಗೆ ಕಷ್ಟ ಇಲ್ಲ ಅವನಿಗೆ, ಯಾಕಂದ್ರೆ ಅಡ್ಡಿಗಳು ಇವನಿಗೆ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ನೋಡಿ, ಲಿಂಗ ಶರೀರವು ಹೇಳಿದ್ರು ಎಲ್ಲಿಗೆ ಹೋಗ್ಬೇಕು ಈ ಲಿಂಗ ಶರೀರ ಅಂತಂದ್ರೆ, ಜ್ಞಾನ ಕರ್ಮ ಸಂಸ್ಕೃತ, ಜ್ಞಾನ ಕರ್ಮದಿಂದ ರಿಫೈನ್ ಆಗಿರೋದ್ರಿಂದ ಉತ್ಕ್ರಾಮತು ಇತಿ ದ್ರಷ್ಟವ್ಯಂ, ಇಲ್ಲಿಂದ ಹೊರಡ್ಲಿ. ಮಾರ್ಗ ಯಾಚನ ಸಾಮರ್ಥ್ಯ, ಹೇಗೆ ಹೇಳಿದ್ರಿ? ಯಾಕೆ ಮಾರ್ಗ ಮೇಲಕ್ಕೆ ಹೋಗ್ಲಿ ಅಂತ ಕೇಳಿದ್ರಲ್ಲ, ಈ ಮಾರ್ಗದಿಂದ ಬೇಡಿಕೊಂಡಿರೋದ್ರಿಂದ ಜ್ಞಾನಿಗೆ ಇಲ್ಲಿಯೇ ಬ್ರಹ್ಮ ಪ್ರಾಪ್ತಿ ಆಗತ್ತೆ. ಅವನ ಪ್ರಾಣ ಎಲ್ಲೂ ಹೋಗ್ಬೇಕಾಗಿಲ್ಲ, ಆತ್ಮನಲ್ಲಿ ಅಡಗ್ ಬಿಡುತ್ತೆ. ಆದ್ರೆ ಉಪಾಸಕನು ಮಾತ್ರ, ಈ ಸಮುಚ್ಚ ಉಪಾಸಕನು ದೇವಯಾನ ಮಾರ್ಗದ ಮೂಲಕ, ದೇವಯಾನ ಪಿತೃಯಾನ ಎರಡು ಮಾರ್ಗ ಇದೆ. ಪಿತೃಯಾನ ಮಾರ್ಗ ಹೇಗಿದೆ ಅಂತಂದ್ರೆ ಹೋಗಿ ಬರೋದು, ರಿಟರ್ನ್ ಟಿಕೆಟ್ ತಗೊಂಡಿರೋದು. ದೇವಯಾನ ಮಾರ್ಗದಲ್ಲಿ ರಿಟರ್ನ್ ಟಿಕೆಟ್ ಇಲ್ಲ, ದೇರ್ ಇಸ್ ನೋ ರಿಟರ್ನ್ ಟಿಕೆಟ್, ಹೋಗೋದಷ್ಟೇ, ಹೊರಟು ಬಿಡೋದು. ಹಾಗೆ ಏನಾಗುತ್ತೆ, ದೇವಯಾನ ಮಾರ್ಗದಲ್ಲಿ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಅವನು ಏನಾಗುತ್ತೆ, ತಿರುಗು ಅಲ್ಲಿ ಬ್ರಹ್ಮನಿಂದ ಉಪದೇಶವನ್ನು ಗ್ರಹಿಸಿ ಅವನು ಆಮೇಲೆ ಈಶಾವಾಸಮಿದಂತನು ಅದನ್ನ ತಿಳ್ಕೊಳ್ತಾನೆ ಅಂತ ಹೇಳಿದ್ರು. ಸತ್ತ ಶರೀರಕ್ಕೆ ಮಾಡುವುದು ಕೂಡ ಹೋಮಾನಿ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಶ್ರದ್ಧೆಯಿಂದ ಅದನ್ನ ತಗೊಂಡು ಎಣ್ಣೆನ ಹಾಕೋಕ್ಕಿಂತ ಅದು ಕೂಡ, ಅದಕ್ಕೆ ಎಲ್ಲರೂ ಈ ಮಂತ್ರ ಚೆನ್ನಾಗಿ ಇಟ್ಕೊಳ್ಬೇಕು. ತಾವೇ ಮಾಡಿದಾಗ ಈ ಮಂತ್ರ ಹೇಳ್ಬೋದು. ಈ ಮಂತ್ರ ಎಷ್ಟು ಮುಖ್ಯ ಅಂದ್ರೆ, ಲಾಸ್ಟ್ ಮಂತ್ರ ನಾನ್ ತುಂಬಾ ಜನ ಕೇಳಿದ್ದೀನಿ. ಇವಾಗ ಒಂದು ಪೂಜೆ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಆವಾಗ ಅಗ್ನಿನ ಶುರು ಮಾಡೋವಾಗ್ಲು ಅವ್ರು ಏನ್ ಮಾಡ್ತಾರೆ, ಇದೇ ಮಂತ್ರ. ಅವತ್ತು ನಾನ್ ಜೋರಾಗಿ ಹೇಳಿದ ತಕ್ಷಣ ಪುರೋಹಿತರಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ, ನನಗೆ ಗೊತ್ತಾಯ್ತು. ಆದ್ರೆ ನಾವು ಹೇಳಿದ್ರಲ್ಲ, ಸುಮ್ಮನೆ ಇದ್ಬಿಟ್ರು. ಅವ್ರು ಏನು ನಮ್ಮನ್ ಬೇಡ ಅನ್ಲಿಲ್ಲ, ಯಾಕಂದ್ರೆ ಮೇ ಬಿ ನಾವ್ ಮನೆಗ್ ಸೇರಿದವಳು ಗೊತ್ತಿದ್ರಿಂದ ಆಯ್ತು. ಇಲ್ಲದೆ ತುಂಬಾ ಜನಕ್ಕೆ ಇಷ್ಟ ಆಗೋಲ್ಲ ಅದು ಹೆಂಗಸ್ರು ಹೇಳಿದ್ರೆ. ಬಟ್ ಇಲ್ಲಿ ಎಲ್ಲಾದ್ರೂ ಹೇಳಿದ್ಯಾ ಹೆಂಗಸ್ರು ಹೇಳ್ಬಾರ್ದು ಅಂತ? ಈ ಮಂತ್ರನ ಹೇಗೆ ಹರಡಿದ್ದಾರೆ ಯಾಕೆ ಗೊತ್ತಾಗ ಅಂತ ಒಳ್ಳೆ ಮಂತ್ರಗಳಿರಲ್ಲ, ಇದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಇವಾಗ ನೆಕ್ಸ್ಟ್ ಭಾಷೆದಲ್ಲಿ ಏನ್ ಬಂತು, ಹೇಗೆ ಹೇಳಿದ್ರು, ಇಲ್ಲಿ ನನ್ನ ಲಿಂಗ ಶರೀರ ಹೋಗ್ಲಿ ದೇವಯಾನ. ಓಂ ಇತಿ ಯಥಾ ಉಪಾಸನ, ಓಂ ಪ್ರತೀಕಾತ್ಮವು. ಟೈಮ್ ಆಯ್ತು, ಇವತ್ತು ಮಾಡಲ್ಲ, ಇನ್ನು ಭಾಷೆ ನಾಳೆನ ಮಾಡ್ತೀನಿ. ಮಂತ್ರವನ್ನು ಚಾಂಟ್ ಮಾಡ್ತೀನಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಮೇವಾವಶಿಷ್ಯತೆ
ओम शांति शांति शांतिः। ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीताः मा गृधः कश्चित् कुर्वन्नेवेह कर्माणि जिजीविषेत् शतं समाः। एवं त्वयि न अन्यथेतोऽस्ति न कर्म लिप्यते नरे। असूर्यानामते लोकाः अन्धेन तमसावृताः तांस्ते प्रेत्याभिगच्छन्ति ये च आत्मगनो जनाः। अनेजदेकं मनसो जवीयो नैनद्देवा आप्नुवन् पूर्वमर्शत् तद्धावतो अन्यानत्तीति तिष्ठत् तस्मिन् अपो मातरिश्वा ददाति तदेजति तन्नैजति तद्दूरे तद्वन्तिके तदन्तरस्य सर्वस्य तदु सर्वस्यास्य बाह्यतः यस्तु सर्वाणि भूतानि आत्मन्येवानुपश्यति सर्वभूतेषु च आत्मानं ततो न विजुगुप्सते यस्मिन् सर्वाणि भूतानि आत्मैव अभूद्विजानतः तत्र को मोहकः शोकः एकत्वम् अनुपश्यतः सपर्यगात् शुक्रम् अकायम् अव्रणम् अस्नाविरं शुद्धम् अपापविद्धम् कविर्मरीषि परिगो स्वयंभूः याथा तथ्यतो अर्थान् व्यदधात् शाश्वतीभ्यः समाभ्यः अन्धन्तमप्रविशन्ति ये अविद्यामुपासते ततो भूयैव ते तमो यवो विद्यायां रताः अन्यदेवाहुर्विद्यया अन्यदाहुरविद्यया इति शुश्रुमतीराणाम् येनस्तद्विचचक्षिरे विद्यां च अविद्यां च यस्तद्वेदो उभयं सः अविद्यया मृत्युं तीर्त्वा विद्यया अमृतमश्नुते अन्धं तमप्रविशन्ति ये असम्भूतिमुपासते ततो भूयैव ते तमो यवो सम्भूत्यां रताः अन्यदेवाहुः सम्भवात् अन्यदाहुरसम्भवात् इति शुश्रुमधीराणाम् येनस्तद्विचचक्षिरे सम्भूतिं च विनाशं च यस्तद्वेदोभयं सदा विनाशेन मृत्युं तीर्त्वा असम्भूत्याम् अमृतमश्नुते हिरण्मयेन पात्रेण सत्यस्य अपिहितं मुखम् तत्त्वं पूषन् अपावृणो सत्यधर्माय दृष्टये पूषन्नेकस्ये यमसूर्य प्राजापत्यव्यूहरश्मीन् समूह तेजो यत्ते रूपं कल्याणतमं तत्ते पश्यामि यो असौ पुरुषः सो अहमस्मि वायुरनिलम् अमृतम् अतेदम् भस्मान्तं शरीरम् ॐ क्रतो स्मर कृतं स्मर क्रतो स्मर कृतं स्मर ॐ शान्ति शान्ति शान्तिः स्वस्ति प्रजाभ्यां परिपालयन्तां न्यायेन मार्गेण महीमहीषां गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु।